ಅವಾಗಿನ ಕಾಲಕ್ಕೆ ಹಿರಿಯರಂದ್ರೆ ಗೌರವ ಇತ್ತು, ಅದನ್ನು ನಾವು ನಡೆಸ್ಕೊಂಡು ಬಂದವರು. ಆ ದೃಷ್ಟಿಯಿಂದ ಇಲ್ಲಿ ಏನು ಬಂದೀನಿ, ಇಲ್ಲಿ ಬಂದ ಮೇಲೆ ವ್ಯಾಪಾರ ಮಾಡೋಕ್ಕೆ ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ ರೀ, ಭಾಳ ದೊಡ್ಡ ವ್ಯಾಪಾರ ಮಾಡಿದ್ವಿ ನಾವು. ವ್ಯಾಪಾರದಲ್ಲಿ ದೇವ್ರು ನಮ್ಮ ಕೈ ಹಿಡ್ದ, ಗುರು ಹಿರಿಯರ ಕೈ ಹಿಡಿದ್ರು, ವ್ಯಾಪಾರಿ ಬಂಧುಗಳು ಕೈ ಹಿಡಿದ್ರು. ನಮ್ಮ ಕಸ್ಟಮರು ನಮ್ಮ ದೇವರು. ಫೇರ್ವೆಲ್ ಕಾರ್ಯಕ್ರಮಕ್ಕೆ ಹೋಗಿರ್ತೀನಿ, ನಾನು ಹೇಳ್ತೀನಿ, ನೀವು 2 ವರ್ಷ ಕಷ್ಟಪಟ್ಟರೆ SSLC ಆದ್ಮೇಲೆ ಸ್ಟಾರ್ಟಿಂಗ್ದೊಳಗೆ PUC ಸ್ಟಾರ್ಟಿಂಗ್ದಾಗ ಹೋಗಿರ್ತೀನಿ, ಎಲ್ಲ ಕಾಲೇಜಿಗೆ ಹೋಗ್ತೀನಿ. ಹೋದಾಗ ಅವ್ರಿಗೆ ಇದನ್ನೇ ಹೇಳ್ತೀನಿ, ಮೊದಲಿದ್ದೇನೆಂದ್ರೆ ನೀವು 2 ವರ್ಷ ಕಷ್ಟಪಟ್ಟರೆ ನಿಮ್ಮ ಜೀವನ ಪರ್ಯಂತ 50, 60, 70 ವರ್ಷ ನೀವು ಏನು ಜೀವನ ತಿರ್ತಿರಲ್ಲ, ಅಷ್ಟು ದಿವಸ ನೀವು ಖುಷಿ ಉಣ್ತೀರಿ. ನೀವು 2 ವರ್ಷ ಮಜಾ ಮೋಜು ಮಾಡಿದ್ರಿ, 50 ವರ್ಷದ ನಿಮ್ಮ ಜೀವನ ಸೆಟ್ಲ್ ಆಗಂಗಿಲ್ಲ. ಅಂದರೆ ನೀವೊಂದು ಯಾವುದಾದ್ರು ಹವ್ಯಾಸ, ಯಾವುದೋ ಒಂದು ಕೆಟ್ಟ ಚಟ, ಅಥವಾ ನಿಮ್ಮ ಕಡೆ ರೊಕ್ಕ ಇಲ್ಲ ಅಂದ್ರೆ ಅಡ್ಡದಾರಿ ಹಿಡಿಯೋದು, ಇಂಥವು ಮಾಡ್ತೀರಿ ಅಂತ ಇದನ್ನು ಭಾಳ ಜನರಿಗೆ ಹೇಳ್ತೀನಿ. ಭಾಳ ಮಂದಿ ಇದನ್ನು ಒಪ್ತಾರೆ. ಒಂದು ಮಾತು ಹೇಳ್ತೀನಿ ರೀ, ಯಾರು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಎಂದೂ ಕೊರತೆ ಬರಲಿಕ್ಕೆ ಸಾಧ್ಯ ಇಲ್ಲ. ತಪ್ಪಿಗೆ ನಾವು ಹೊಣೆಗಾರ ಆಗ್ಬೇಕು, ತಪ್ಪಿಗೆ ನಾವೇ ಹೊಣೆಗಾರ ಆಗ್ಬೇಕು. ಚಲೋದಕ್ಕೂ ಹೊಣೆಗಾರ ನಾವು ಹಾಕಿವಿ ಅಂದಾಗ ಚಲೋದಕ್ಕೆ 10 ಮಂದಿಗೆ ಹಂಚ್ಕೋಬೇಕು ರೀ. ಒಳ್ಳೆಯದನ್ನು ಮಾಡಿದಾಗ 10 ಮಂದಿಗೆ ಹಂಚ್ಕೊಂಡ್ರೆ ಅವು ಅಷ್ಟು ಮಂದಿ ನಮಗೆ ಸಾಯುಮುಟ್ಟ ನೆನೆಸ್ತಾರೆ, ನಮಗೆ ಪಾಲ್ದಾರ. ಕಷ್ಟ ಬಂದಾಗ ಮಾತ್ರ ನಾವು ಜವಾಬ್ದಾರಿ ತಗೋಬೇಕು. ಅದರಾಗ ನಮ್ಮ ಸಮಾಜಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟ, ನಾವು ಮಂದಿ ಮ್ಯಾಗ ಹಾಕೋಕ್ಕಿಂತ ನಾವು ಸ್ವಯಂ ಇನ್ನೂ ಹೆಚ್ಚು ಹೋರಾಟ ಬದುಕು ಮಾಡಿ ಕಷ್ಟಪಟ್ಟು ನಾವು ಮ್ಯಾಗ ಬರ್ಬೇಕವೇನ. ನನಗೆ ಅವರು ಅದನ್ನು ಮಾಡಲಿಲ್ಲ ರೀ, ನನಗಿದು ಮಾಡಲಿಲ್ಲ, ನಾವೇನು ಮಾಡ್ತೀವಿ, ಯಾರಿಗೇನು ಮಾಡ್ತೀವಿ, ಇದನ್ನು ನಾವು ಕ್ವಶನ್ ಹಾಕೋಬೇಕು. ಉದ್ಯಮ ವ್ಯಾಪಾರ ಒಂದು ಕಲೆ. ಉದ್ಯಮಿಗಳು ಉನ್ನತ ಹಂತದಲ್ಲಿ ಬೆಳಿಬೇಕಾಗಿತ್ತು ಅಂದರೆ ನಿರಂತರವಾದ ಶ್ರದ್ಧೆ ಬೇಕು, ಪ್ರಾಮಾಣಿಕತೆ ಬೇಕು. ಐನ್ಸ್ಟೈನ್ ಒಂದು ಕಡೆ ಹೇಳೋ ಹಾಗೆ ಈ ಜಗತ್ತನ್ನು ಆಳುವವರು ವಿಜ್ಞಾನಿಗಳು, ವ್ಯಾಪಾರಿಗಳು ಹಾಗೂ ಬರಹಗಾರರು ಅನ್ನೋ ಒಂದು ಮಾತಿದೆ. ಈ ಹಿನ್ನೆಲೆಯಲ್ಲಿ ನಾವು ವ್ಯಾಪಾರೋದ್ಯಮವನ್ನು ಕೈಗಿಟ್ಕೊಂಡು ಭಾಳ ಯಶಸ್ಸಿನ ಮಾರ್ಗವನ್ನು ಸಾಧಿಸಿದ ಹುಬ್ಬಳ್ಳಿಯ ಖ್ಯಾತ ಉದ್ಯಮಿ ಮಾನ್ಯ ಶಂಕರಣ್ಣ ಮುನವಳ್ಳಿಯವರು ನಮ್ಮ ಜೊತೆಗಿದ್ದಾರೆ. ನಾನು ಅವರ ಬದುಕಿನ ಯಶೋಗಾಥೆಯನ್ನು ಈ ಮಾಧ್ಯಮದ ಮೂಲಕ ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಶರಣಾರ್ಥಿ ಅಣ್ಣ. ಅಣ್ಣ, ತಾವು ಮಧ್ಯಮ ವರ್ಗದಿಂದ ಬಂದ್ರಿ, ಗದಗಿನ ಒಕ್ಕಲಗೇರಿಯಲ್ಲಿದ್ದಿರಿ, ಸಣ್ಣ ಪ್ರಮಾಣದ ವ್ಯಾಪಾರವನ್ನು ನೀವು ಪ್ರಾರಂಭ ಮಾಡಿದ್ರಿ. ಇಷ್ಟು ಬೃಹದಾಕಾರದಲ್ಲಿ ಇವತ್ತು ಹುಬ್ಬಳ್ಳಿಯ ವ್ಯಾಪಾರೋದ್ಯಮದಲ್ಲಿ ಶಂಕರಣ್ಣ ಮುನವಳ್ಳಿಯವರು ಉದ್ಯಮಿಯಾಗಿ, KLE ಸಂಸ್ಥೆಯ ನಿರ್ದೇಶಕರಾಗಿ ಸಮಾನ ಪ್ರಮಾಣದಲ್ಲಿ ಯಶಸ್ಸನ್ನು ಕಂಡವರು. ಬಾಲ್ಯದಲ್ಲಿ ಏನೇನು ಘಟನೆಗಳು ನಿಮಗೆ ಈ ರೀತಿ ಆಗಲಿಕ್ಕೆ ಪ್ರೇರಣೆ ಆದವು ಅಣ್ಣವರೇ? ನಾನು ತಾವೀಗಾಗಲೇ ಹೇಳಿದಂಗೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವ. ನಮ್ಮ ತಂದೆಯವರು ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಮಾಡಿಕೊಂಡು ತಮ್ಮ ಪೂರ್ತಿಗೆ ತಾವು ಸ್ವಲ್ಪ ಜಮೀನು ಇಟ್ಕೊಂಡು ವ್ಯವಹಾರ ಮಾಡಿದವರು. 1965ರಲ್ಲಿ ನಮ್ಮ ತಂದೆಯವರು ತೀರ್ಕೊಂಡಾಗ ಅವಾಗ ನನಗೆ 15ರಿಂದ 16 ವರ್ಷ ವಯಸ್ಸು. ನಂದು SSLC ಪಾಸಾಗಿದ್ದೆ. ಅದೇ ನನಗನ್ನಿಸ್ತು, ಈ ಸಮಾಜದಲ್ಲಿ ನಾವು ಸಾಧನೆ ಮಾಡಬೇಕಾದ್ರೆ ಒಂದು ಛಲ ಬೇಕು, ಅದಕ್ಕೆ ಪರಿಶ್ರಮ ಇಲ್ಲದೆ ಯಾವುದೂ ಕೆಲಸ ಆಗಂಗಿಲ್ಲ ಅನ್ನೋದು ನನಗೆ ಮೊದಲಾಗಿಂದ. 65ರಾಗ ಯಾವಾಗ ತೀರ್ಕೊಂಡ್ರೆ ಅವಾಗನ ನಾನು ಅಂಗಡಿ ಜಾಯ್ನ್ ಆದೆ ಗದಗಿನಲ್ಲಿ. ಸುಮಾರು 4-5 ವರ್ಷದೊಳಗೆ ಒಂದು ಹಂತಕ್ಕೆ ವ್ಯವಹಾರವನ್ನು ಹಂತಕ್ಕೆ ತಂದಿದ್ವಿ ನಾವು. ಆಗಲೇ 70ನೇ ಇಸ್ವಿವರೆಗೆ ಅಲ್ಲಿ ಭಾಳಷ್ಟು ಜನ ನನ್ನ ಪರಿಶ್ರಮ ನೋಡಿ ಎಲ್ಲ ವ್ಯಾಪಾರಿಗಳು ನನಗೆ ಸಹಾಯ ಕೊಟ್ಟದ್ದನ್ನು ನಾನು ಇವತ್ತೂ ನೆನೆಸ್ತೀನಿ. ದಲಾಲಿ ಅಂಗಡಿಯವರು ಇರ್ಬೋದು, ಖರೀದಿದಾರ ಇರ್ಬೋದು, ದಲಾಲಿ ಅಂಗಡಿಯವರು ಇರ್ಬೋದು. ನಂತರ ನಾನು 75ರಲ್ಲಿ ಯಾವಾಗ ಹುಬ್ಬಳ್ಳಿ ಬಂದೆ, ನಾನು ಇವತ್ತು ಮಾನ್ವಿ JS ಮಾನ್ವಿಯವ್ರಿಗೆ ನೆನೆಸ್ಬೇಕು. ಯಾಕಂದರೆ ಅವರು ತೀರ್ಕೊಂಡು ಕೂಡಲೇ ನಾನು ಮುಂದೆ ಬೋರ್ಡಿಗೆ ಬಂದದ್ದು. ಆದರೆ 1975ರಲ್ಲಿ ನಾನು ಹುಬ್ಬಳ್ಳಿ ಬಂದಾಗ ಈ ಅಂಗಡಿ ಪೂಜೆ ಮಾಡಿದ್ವಿ. ಇದೇ ಈ ಜಾಗದಲ್ಲಿ ನಾವು ಅಂಗಡಿ ಪೂಜೆ ಮಾಡಿದ್ವಿ. ಶ್ರೀ ತೋಂಟದಾರ ಜಗದ್ಗುರುಗಳು ಈ ಅಂಗಡಿ ಪೂಜೆ ಮಾಡಿದವರು. ನನಗೊಂದೇನೋ ಧಾರ್ಮಿಕ ಭಾವನೆಯಿಂದ ಬಂದವರು ಮೊದಲಾಗಿಂದ. ಆ ಒಂದು ಪ್ರೇರಕ ಶಕ್ತಿ ಮತ್ತು ಮಾಡಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಯಾವಾಗೂ ನನಗೆ ಗುರುಗಳ ಒಂದು ಆಶೀರ್ವಾದ ಐತೆ ಅಂತ ನಾನು ಭಾವಿಸ್ಕೊಂಡು ಕೆಲಸ ಮಾಡಿದೆವು. ಮುಂದೆ 75ರಲ್ಲಿ ನಾವು ವ್ಯಾಪಾರ ಇಲ್ಲಿ ಸ್ಟಾರ್ಟ್ ಮಾಡಿದಾಗ, ನಾನು ಇವತ್ತು ನನ್ನ
ಪಾಲುದಾರರಾದಂಥ ದಿವಂಗತ ಗಂಗಣ್ಣ ಬತ್ಲಿ ಅವ್ರನ್ನ ಸಹಿತ ನೆನೆಸ್ಬೇಕು. ನಾವು ಅವರು ನನ್ನ ಗದಗದಿಂದ ಇವ್ರಿಗೆ ಮಾಲು ಸಪ್ಲೈ ಮಾಡ್ತಿದ್ವಿ, ರೈಸು, ಜೋಳ, ಈ ರೀತಿ ಫುಡ್ ಗ್ರೇನ್ಸ್ ಎಲ್ಲ. ನಮ್ಮ ವ್ಯವಹಾರ ಉದ್ಯಮ ಮತ್ತು ನಮ್ಮ ರೀತಿ ನೀತಿ ನಡವಳಿಕೆ ನೋಡಿಕೊಂಡು ನೀವು ಯಾಕೆ ಇಲ್ಲಿಗೆ ಹುಬ್ಬಳ್ಳಿಯಾಗ ಬಂದು ಅಂಗಡಿ ಮಾಡೋದು ಬೇಡ್ರಿ, ಮಾಡ್ಬೇಕ್ರಿ, ಮಾಡ್ಬೋದಲ್ಲ ಅಂತಂದ್ರು. ನನಗೂ ಅದು ಒಂದೇನೋ ರಿಯಲಿ ಒಂದೇನೋ ಎಕ್ಸ್ಟೆನ್ಷನ್ ಅನ್ನಿಸ್ತು. ಅವಾಗ ಗಂಗಣ್ಣವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ನಮ್ಮ ಬತ್ಲಿ ಗಂಗಣ್ಣವ್ರನ್ನ ನೆನೆಸ್ಕೊಂಡೆ, ಕೇಳ್ಕೊಂಡೆ ಅವ್ರಿಗೆ, ಮತ್ತು ನೀವು ಎಸ್ ಅಂದ್ರೆ ನಾನು ಹುಬ್ಳಿ ಬರೋಕ್ಕೆ ತಯಾರಾಕಿನ್ರಿ ಅಂತ. ಇಷ್ಟೆಲ್ಲ ಮಾತಾಡಿದ ಒಂದು ತಿಂಗಳದೊಳಗೆ ಅವರು ಗದಿಗೆ ಬಂದು ಇಲ್ಲ ಅಂಗಡಿ ಮಾಡೋಣ ಅಂತ ಹೇಳಿಬಿಟ್ರು 1975. ಆ ಟೈಮ್ನಲ್ಲಿ ನಾನು ಗದಗಿನಿಂದ ಹುಬ್ಬಳ್ಳಿ ಬಂದದ್ದು ಒಂದು ದೊಡ್ಡ ಇದು ರೀ. ನಮ್ಮ ಅಣ್ಣನೂ ನಾನು ನೆನೆಸ್ಬೇಕು, ಯಾಕಂದ್ರೆ ಭಾಳ ದಾಡ್ಸಿದ್ರು. ಚಂದ್ರಶೇಖರಪ್ಪ ಮುನ್ವಳ್ಳಿ ನನಗಿಂತ ದೊಡ್ಡವ. ಯಾಕಂದ್ರೆ ಅವನು ನಮ್ಮ ತಂದೆಯವ್ರು ತಿರ್ಕೊಂಡ್ಮ್ಯಾಗ 65 ತಂದೆಯವ್ರು ತಿರ್ಕೊಂಡ್ಮ್ಯಾಗ ನಮ್ಮ ಅಣ್ಣ ಬಂತ ನಡೆಸೋ, ನಾನು ಸೆಕೆಂಡ್ 2ನೇದವ. ನಾನೇ ಎಲ್ಲ ವ್ಯಾಪಾರ ಮಾಡ್ತಿದ್ರೆ ಸಹಿತ ನಮ್ಮ ಅಣ್ಣಂದು ಸ್ವಲ್ಪ ನಮಗೆ ಇದು ಇತ್ತು, ಬಿಗಿ ಬಂಧನ ಇತ್ತು ಭಾಳ. ಅವಾಗಿನ ಕಾಲಕ್ಕೆ ಹಿರಿಯರಂದ್ರೆ ಗೌರವ ಇತ್ತು, ಅದನ್ನು ನಾವು ನಡೆಸ್ಕೊಂಡು ಬಂದವರು. ಆ ದೃಷ್ಟಿಯಿಂದ ಇಲ್ಲಿ ಏನು ಬಂದೀನಿ, ಇಲ್ಲಿ ಬಂದ ಮೇಲೆ ವ್ಯಾಪಾರ ಮಾಡೋಕ್ಕೆ ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ ರೀ, ಭಾಳ ದೊಡ್ಡ ವ್ಯಾಪಾರ ಮಾಡಿದ್ವಿ ನಾವು 1975ರಿಂದ. ಒಂದು 10 ವರ್ಷ ಭಯಂಕರ ಅಕ್ಕಿ ಭಾಳ ದೊಡ್ಡ ವ್ಯಾಪಾರ, ಭಾಳ ದೊಡ್ಡ ವ್ಯಾಪಾರ. ಯಾರು ನಿಮ್ಮನ್ನು ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಡೀ ಆಂಧ್ರದಲ್ಲಿ ಪ್ರತಿ ಮಿಲ್ನಲ್ಲಿ ನಮ್ಮ ಫಾರ್ಮಸರ್ ಇತ್ತು. ಬತ್ಲಿ ಮುನ್ವಳ್ಳಿ ಅಂದ್ರೆ ಸ್ಟ್ಯಾಂಡರ್ಡ್ ಕಂಪ್ನಿಪ್ಪ. ಮುಂದೆ ನಾ 83ಕ್ಕೆ ನಾ APMC ಡೈರೆಕ್ಟರ್ ಆದೆ. ಅಷ್ಟರೊಳಗೆ 75ಕ್ಕೆ ಬಂದೀವಿ, 83ಕ್ಕೆ ನಾನು APMC ಡೈರೆಕ್ಟರ್ ಆದೆ. ಸುಮಾರು 6 ವರ್ಷ APMC, ಇದು ಬೃಹತ್ವಾದಂಥ APMC. ಹೌದು, ಹುಬ್ಳಿ, ಕಲ್ಗಟ್ಟಿಗೆ, ಸಿಗ್ಗಾಂವ್, ಈ 3 ಆಗ್ಯಾವು. ಅವಾಗೆಲ್ಲ ಕೂಡ ಒಂದೇ ಇತ್ತು, ಹುಬ್ಳಿನೇ ಇತ್ತು. ಹೀಗಾಗಿ ವ್ಯಾಪಾರದಲ್ಲಿ ದೇವ್ರು ನಮ್ಮ ಕೈ ಹಿಡಿದ, ಗುರು ಹಿರಿಯರ ಕೈ ಹಿಡಿದ್ರು, ವ್ಯಾಪಾರಿ ಬಂಧುಗಳು ಕೈ ಹಿಡಿದ್ರು. ನಮ್ಮ ಕಸ್ಟಮರು ನಮ್ಮ ದೇವರು. ಅವರು ನಮ್ಮ ಭಾಳ ವಿಶ್ವಾಸ ಇಟ್ಟು ಭಾಳ ನಾವು ಪ್ರಾಮಾಣಿಕದಿಂದ ನಡ್ಕೊಂಡು ಅವರು ಸಹಿತ ನಮ್ಗೆ ಭಾಳ ಚೆನ್ನಾಗಿ ಮಾಡಿದರು. 83ರಿಂದ 89ಕ್ಕೆ ನಾನು ಕೇಳಿ ಡೈರೆಕ್ಟರ್ ಆದೆ. 89ಕ್ಕೆ ಸರ್ ನೀವು ವ್ಯಾಪಾರ ಸಕ್ಸಸ್ ಹಾಕ್ಕೊಂತ ಹೊಂಟಿತ್ತು. ಈ ಥರ ಬೇರೆ ಚಟುವಟಿಕೆಗಳು ತೊಡಿದ್ರೆ ಬಿಸ್ನೆಸ್ ಹೊಡೆದು ಬೀಳ್ತೈತೆ ಅಂತಾರ, ಬಟ್ ನಿಮ್ಗೆ ಹೆಂಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ? ನನಗೆ ಆ ವಿಷಯದೊಳಗೆ ಕೇಲಿ ಸಂಸ್ಥಾ ಅಂದ್ರೆ ಒಂದು ಭಾಳಷ್ಟು ಒಂದು ಮಾದರಿ ಅದು. ನನ್ನ ತಮ್ಮ ಬಸವರಾಜ್, ದಿವಂಗತ ಬಸವರಾಜ್, ಅವಂಗೆ ನಾವು ಇಂಜಿನಿಯರಿಂಗ್ ಸೀಟ್ ಬೇಕಾದಾಗ ಮಾನವೀಯ ಅಜ್ಜಣ್ಣವರು ನಮ್ಮ ಅಣ್ಣನ ನಮ್ಮ ತಮ್ಮನ್ನ ಕೂಡ ಕರ್ಕೊಂಡೋಗಿ ಅವಾಗ ಬೆಳಗಾವಿಗೆ ಹೋಗಿ ಅಡ್ಮಿಷನ್ ತೊಗೋಬೇಕಾಗಿತ್ತು, ಬೂಮ್ರೆಡ್ಡಿಗೆ ಅಡ್ಮಿಷನ್ ತೊಗೋಬೇಕಾದ್ರೆ. ಹೀಗಾಗಿ ನನಗೆ ಕೇಲಿ ಸಂಸ್ಥೆ ಅಂದ್ರೆ ಒಂದು ದೊಡ್ಡ ಹೆಮ್ಮರಪ್ಪ ಇದು. ಇದರಲ್ಲಿ ಒಮ್ಮೆ ಡೈರೆಕ್ಟರ್ ಆಗ್ಬೋದು ಸರ್. ನೀವು ಸೀಟ್ ಗಡ್ಡಾಡಿದ್ರಿ, ತಮ್ಮನ ಸೀಟ್ಗೆ ಡೈರೆಕ್ಟರ್ ಹಾಕಿನಂತ ಊಹೆನೂ ಮಾಡಿರಲಿಲ್ಲ? ಎಂದೂ ಊಹೆ ಮಾಡಿರಲಿಲ್ಲ, ಯಾಕಂದ್ರೆ ಅವೆಲ್ಲ ಬಿಯಾಂಡ್ ಲಿಮಿಟೇಷನ್ ಇದ್ವು ಸರ್. ಆಮೇಲೆ 89ರಾಗ ನಾನು 85ರಾಗ ಒಮ್ಮೆ 84ರಲ್ಲಿ ಒಮ್ಮೆ ಎಲೆಕ್ಷನ್ ನಿಂತೆ, ಒಂದು 15-20 ಹೋಟ್ಲೆ ಸೋತೆ ರೀ. ನನಗೆ ಅದ್ರದ್ದು ಆಳ, ಅದ್ರದ್ದು ಡೆಪ್ತ್ ಗೊತ್ತಿದ್ದಿದ್ದಿಲ್ಲ. ಮಾಡಿಬಿಟ್ಟೆ. ಬರೀ ಒಂದು 20 ಹೋಟ್ಲೆ ಕಮ್ಮಿ ಬಿದ್ದು ನಾನು ಸೋತೆ ಲಾಸ್ಟ್. ಅವಾಗ ಉಂಬ್ರವಾಡಿ ಬಂದರು ನನ್ನ ಜಾಗ. ಮುಂದೆ 89ರಾಗ ನಾ ಬಂದೆ, ಉಂಬ್ರವಾಡಿ ಅವ್ರು ಸೋತರು. 89ರಲ್ಲಿ ನಾನು 6 ತಿಂಗಳ ಏನು ಮಾಡಿಲ್ಲ, ಜನರಿಗೆ ಹೋಗಿ ಇದೊಂದು ಅವಕಾಶ ಕೊಡ್ರಪ್ಪ ಅಂತ ಕೇಳ್ಕೊಂಡೆ. ನಾನು ಕಲ್ತದ್ದು ಬರೀ SSLC. ಮುಂದೆ ಕಲೀಲಿಕ್ಕೆ ನನಗೆ ದೇವರು ಅವಕಾಶ ಕೊಡಲಿಲ್ಲ, ಯಾಕಂದ್ರೆ ನಮ್ಮ ತಂದೆಯವರು ತೀರ್ಕೊಂಡ್ರು. ಏನು ಓದುವ ಕಾಲ ಬುದ್ಧಿ ಮುಕ್ಕಾಲ ಅಂತಾರೆ ಸರ್. ಅಂತಾರೆ ಶಿಕ್ಷಣ ಬೇಕಂತ ಇವತ್ತು ನನಗೆ ಅನ್ಸುತ್ತಲ್ಲ. ಶಿಕ್ಷಣ ಸಂಸ್ಥೆಗೆ ಬರ್ಬೇಕಂದ್ರೆ ನಿಮ್ಗೆ ಹಂಗೆ ಅನಿಸೈತೆ, ನಾ ಎಜುಕೇಶನ್ ಇಲ್ಲ ನನಗೆ. ಆದ್ರೆ ನಾನು ಅದನ್ನು ಯಾವುದೂ ಲೆಕ್ಕ ಹಾಕ್ಲಾರ್ದೆ ಜನರಿಗೆ ಸರ್ವಿಸ್ ಕೊಡೋದು ಒಂದೇ ಒಂದು ಮುಖ್ಯ ಅನ್ನೋದು ಭಾಳಷ್ಟು ಪ್ರಾಮಾಣಿಕವಾಗಿ, ಭಾಳಷ್ಟು ಕಾಳಜಿಯಿಂದ ಇವತ್ತೊಬ್ಬ ಎಲ್ಲೇ ಹೋಗಿದ್ದೆ. ನಾನು ಒಂದು ಉದಾಹರಣೆ ಹೇಳ್ತೀನಿ ರೀ. ಯಾರ್ದು MLA ಮನೆಯಲ್ಲಿ ಕೂತಿದ್ದೆ, ಅವ್ರ ಮನೆಯಾಗ ಪ್ಯೂನ, ಅವ್ರ ಮನೆಯಲ್ಲಿ ಸೇವಕ ಒಬ್ಬ ನನ್ನನ್ನು ನೆನೆಸ್ಕೊಂಡ. ಸರ್ ನಿಮ್ಮ ಹೆಸರು ಶಂಕರಣ್ಣ ಮುನ್ವಳ್ಳಿ ಅವ್ರನ್ರಿ ಅಂತ. ಹೌದಪ್ಪ, ನೀವು ನನ್ನ ಮಗ ಸೀಟ್ ಕೊಟ್ಟಿದ್ರಿ, ಇವತ್ತವ ಎಲ್ಲಿ ನೇವಿ ಒಳಗೆ ದೊಡ್ಡ ಜಾಬ್ ಮಾಡ್ತಾನೆ. ಅಲ್ಲ, ಇದಕ್ಕಿಂತ ಹೆಚ್ಚಿನ ಖುಷಿ ಅದರೊಳಗೆ. ಅಲ್ಲ, ಶಿಕ್ಷಣ ಸಂಸ್ಥೆಗೆ ಭಾಳ ದೊಡ್ಡ ಶಕ್ತಿ ಇದೆ ಸರ್, ಸೇವೆ ಮಾಡೋಕೆ ಅವಕಾಶ ಇದೆ. ನೀವು ವ್ಯಾಪಾರದಿಂದ ನೀವು ಕೇಲಿಗೆ ಬಂದಮೇಲೆ ವ್ಯಾಪಾರ ಹೆಂಗೆ ಮುಂದುವರ್ಸೋಣ ಹೊಂಟ್ರಿ ಸರ್? ಎಫೆಕ್ಟ್ ಆಗಲಿಲ್ಲ? ಏನೂ ಎಫೆಕ್ಟ್ ಆಗಲಿಲ್ಲ. ನಾವು ಮಾಡೋ ಸೇವಾಕ್ಕೆ ಜನರು ಸಹಿತ ಸಪೋರ್ಟ್ ಮಾಡ್ತಿದ್ದಾರೆ. ಹ್ಞೂ ಸರ್. ಆ ಒಂದು ವ್ಯಾಪಾರಿ ವರ್ಗದವರೇ ನನಗೆ ಆರಿಸಿಕೊಟ್ಟದ್ದು ಈ ಕೇಲಿಗೆ. ಹಿಂಗಾಗಿ ಅದರದ್ದು ಸಂಬಂಧ ಇನ್ನೂ ಗಾಢ ಆಯ್ತು ನಮಗೆ, ಅಗದಿ ಆಳವಾಗಿ ಬೇರೂರಿತ್ತು. 89ರಿಂದ ಇವತ್ತಿನ ಮಟ್ಟ ನಾನು ಬೋರ್ಡ್ನಲ್ಲಿ ಇದ್ದೀನಿ. ಹೌದು, ಸುಮಾರು 36 ವರ್ಷ. ಗೊತ್ತಕ್ಕೆ ಆಫ್ಟರ್ ಅವರ್ ಬಾಸ್ ಚೇರ್ಮನ್ ಹೌದು ಪ್ರಭಾಕರ್ ಕೋರೆ ಅವ್ರ ನಂತರ ಸೀನಿಯಾರಿಟಿ ಪ್ರಕಾರ ಕಂಟಿನ್ಯೂಸ್ಲಿ ಇದ್ದವು ನಾನು ಅಲ್ಲಿ. ಹೌದು,
ಕೌಟಿಮಠ ಅವ್ರ ತಂದೆ ಇದ್ರು, ಆಮೇಲೆ ಅವ್ರು ಬಂದ್ರು, ಮುನ್ನೋಳಿ ಅವ್ರ ತಂದೆಯವರು ಇದ್ರು, ಅವ್ರು ತೀರ್ಕೊಂಡ್ರು, ರಾಜಣ್ಣ ರಾಜಣ್ಣ ಬಂದ್ರು. ಹೌದು ಆಮ್ಯಾಗ R.M. ಪಾಟೀಲ್ ಅಂತ ಇದ್ರು, ಅವ್ರ ಮಗ ಈ B.R. ಪಾಟೀಲ್ ಬಂದ್ರು. ಹೌದು P.B. ಪಾಟೀಲ್ ಇದ್ರು, ಅವ್ರು ತೀರ್ಕೊಂಡ್ರು. ಅವ್ರ ಹಳೆಯ ಒಬ್ರು ವಾಯಸ್ ಪಾಟೀಲ್ ಅಂತ ಬಂದ್ರು, ಇನ್ನೊಬ್ರು V.I. ಪಾಟೀಲ್ ಪಾಟೀಲ್, ವಿಶ್ವನಾಥ್ ಪಾಟೀಲ್. ಅಂದ್ರೆ ಎಲ್ಲಾ ಹಳೆ ತಲೆಮಾರರು ಕೂಡ ನಮ್ದು ಸಂಪರ್ಕ ಇತ್ತು. ನೀವು ಡೈರೆಕ್ಟ್ಲಿ ಪ್ರಭಾಕರ್ ಕೋರೆ ಅವ್ರ ಜೊತೆಗೆ ನೀವು ಬಂದ್ರಿ. ನಾವು ಸರ್, KLE ಸಂಸ್ಥೆಗೆ ಆ ರೀತಿ ನೀವು ಸೇವೆ ಮಾಡ್ತಾ ಬಂದ್ರಿ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಆಳವಾಗಿ ಬೇರೂರ್ಲಿಕ್ಕೆ ನೀವು ಒಂದಿಷ್ಟು ರಾಜಕಾರಣವನ್ನು ಪ್ರವೇಶ ಮಾಡಿ ನೋಡಿದ್ರಿ. ಹೌದು. SR ಬೊಮ್ಮಾಯಿ ಅವ್ರ ಜೊತೆಗೆ ನೀವು ಸಂಪರ್ಕ ಇತ್ತು. SR ಬೊಮ್ಮಾಯಿ ಅವರು ನಮಗೆ ರಾಜಕೀಯ ಗುರುಗಳು. ಹೌದು. ಎಂದು ನಾವು ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಮತ್ತೆ ರಾಜಕಾರಣ ಹೋದ್ಮೇಲೆ ವ್ಯಾಪಾರ ಡಿಸ್ಟರ್ಬ್ ಆಗುತ್ತಂತ ನಿಮ್ಗೆ ಅನಿಸ್ಲಿಲ್ಲ. ಮತ್ತೆ ನಾವು ಹಗಲು ರಾತ್ರಿ ಕೂಡ ಕೆಲಸ ಮಾಡೀವ್ರಿ. ಈಗ ನಮಗೆ ಕೆಲಸ ಇನ್ನೂ ಬೇಕಾಗ್ತಿದ್ದು, ಟೈಮ್ ಉಳಿತಿತ್ತು ನಮ್ಮ ಕಡೆ. ನಿಮ್ಮ ಆ ಶಕ್ತಿಗೆ ಅದೊಂದು ಪ್ರಯೋಗ ಮಾಡೋಣ. ಯಾಕೊಂದು ಉದಾಹರಣೆ ಹೇಳ್ತೀನಿ. ನಾ ಇಲ್ಲಿದ್ದೆ, ನನ್ನ ತಮ್ಮ ಗಂಗಾವತಿ XMLA ಗದಿನಾಗಿದ್ದು, ಪರಣಮ್ಮನೊಳ್ಳೆ ಗದಿನಾಗಿದ್ರು. ನಾವ್ ಇಲ್ಲಿಂದ ಹೋಗಿ ಅವ್ನು ಕರ್ಕೊಂಡು ಹೋಗಿ ಶಿಫ್ಟ್ ಆದ್ರಿ. ಪರಣ್ಣ ಗಂಗಾವತಿಗೆ ಹೋದ್ರು. ರೈಸ್ ಬೇಸ್ ಇತ್ತಲ್ಲ, ಅಲ್ರಿ ಇವ್ನು ಕರ್ಕೊಂಡು ಹೋಗಿ ಗಂಗಾವತಿಗೆ ಹೋಗಿ ಮಿಲ್ ಕಟ್ಟಿದ್ದೀನಿ ನಾನು. ಹೌದು. ಇಲ್ಲಿ ಇದ್ಕೊಂಡು ಅವ್ನು ಕರ್ಕೊಂಡು ಹೋಗಿ ವಾರದಾಗ 2 ಸಲ ಹೋಗಿದ್ದೆ. ಎರಡು ರೈಸ್ ಮಿಲ್ ಕಟ್ಟಿದ್ವಿ. ಬೊಮ್ಮಾಯಿ ಅವರು ಕೃಪಾದಿಂದ ಕಟ್ಟಿದ್ರು. ಪಾಪ ಅವಾಗ ಬಹಳಷ್ಟು ರಿಸ್ಟ್ರಿಕ್ಷನ್ಸ್ ಇದ್ದು. ಆದ್ರೂ ಸಹಿತ ನಾವು ಬಹಳ ದೇವ್ರ ಆಶೀರ್ವಾದನೂ ಭಾಳ ಐತಿ ನಮ್ಮ ಮ್ಯಾಗ. ಯಾಕಂದ್ರೆ ಎಷ್ಟು ಸೋಗಳು ಕಟ್ಟಿವ್ರಿ. ಈಗ ಅವಾಗ ನಾವು ಕಟ್ಟಿದ್ದು 25 ಲಕ್ಷಕ್ಕೆ ಮಿಲ್ ಕಟ್ಟಿವ್ರಿ. 25 ಲಕ್ಷಕ್ಕೆ ಗಂಗಾವತಿ ಮಿಲ್ ಕಟ್ಟಿವಿ. ಈ 25 ಕೋಟಿ ರೂಪಾಯಿ ಮಿಲ್ ಕಟ್ಟಕ್ಕೆ ಆಗಂಗಿಲ್ಲ ಸರ್. ಇನ್ ಬಿಟ್ವೀನ್ ನೀವು ರಾಜಕಾರಣಕ್ಕೆ ಬಂದ್ರಲ್ಲ ಸರ್. ಹೌದು. ಲೋಕಸಭೆ 95ಗೆ ಅದು ಏನು ದುರ್ದೈವ ಅಂದ್ರೆ, ನಾವು VRL ಮೊದಲು ಮಾತಾಡ್ಕೊಂಡಿದ್ವಿ. ಒಬ್ಬರು ನಿಂದ್ರು ಇಲ್ಲೇ ಅವ್ರಿಗೆ BJP-ಇಂದ ಒತ್ತಡ ಬಂತು. BJP ಅವ್ರು ನಾನು ಬಂದು ಕರೆದು ಕೇಳಿದ್ರು. ಅವ್ರದ್ದೇನು ತಪ್ಪಿಲ್ಲ, ಸುಳ್ಳು ಅನ್ಬಾರ್ದು. ಅವಾಗಿನ ಪ್ರಹ್ಲಾದ್ ಜೋಶಿ, ಜರ್ತಾರ್ಗರ್, ಜಗದೀಶ್ ಶೆಟ್ಟರು, ಭಾಳ ಮಂದಿ ಎಲ್ಲರೂ ಲೀಡರ್ಸ್ ಅನ್ನೋರು ಅವಾಗ ಏನಿದ್ರು. ಅಶೋಕ್ ಕಾಟ್ವೆ ಕೊಟ್ಟರು ಬಂದು ನೀವು ಕ್ಯಾಂಡಿಡೇಟ್ ಆಗ್ರಿ ಅಂತ ಬಂದರು. ಇಲ್ರಿ, ನಾನು ಬೊಮ್ಮಾಯಿಯವ್ರು ಕೇಳಿ ಮಾಡ್ಬೇಕು ಅಂದೆ ನಾನು. ಯಾಕಂದ್ರೆ ನನಗೆ ಸಹಾಯ ಮಾಡಿದವರು. ಹೌದು. ಬೊಮ್ಮಾಯಿಯವ್ರು ನಾನು ಕ್ಯಾಂಡಿಡೇಟ್ ಮಾಡಿದ್ರು. ಅವಾಗ ಜನತಾದಳದಿಂದ ನಿಮ್ಮನ್ನು ಕ್ಯಾಂಡಿಡೇಟ್ ಮಾಡಿದ್ರು. ನಾನು BJP ಜನತಾದಳ ಅವಾಗ ಹಾರ್ಡ್ಲಿ ಒಂದು 25-30 ಸಾವಿರ ಹೋಟ್ಲಿ ನಾನು ಸೋತೆ. ಹೌದು. ಇಡೀ ಇದು. ಹೌದು ಸರ್. ಹಿಂಗಾಗಿ ರಾಜಕಾರಣಕ್ಕೆ ನಾನು ಭಾಳಷ್ಟು ಮಹತ್ವ ಕೊಟ್ಟೇ ಇಲ್ರಿ ಯಾವಾಗೂ. ಮುಂದೆ 95 ಆಯ್ತು. 2008 ನಾನು ಅಷ್ಟರೊಳಗೆ ಕಾಂಗ್ರೆಸ್ ಜಾಯ್ನ್ ಆಗಿದ್ದೆ. ಕಾಂಗ್ರೆಸ್ಸಿಗೆ ಜಗದೀಶ್ ಶೆಟ್ಟರು ನಿಲ್ಲುವುದು ಬಂತು 2008ರಲ್ಲಿ. ಮತ್ತು ಅವಾಗೂ ಅನಿವಾರ್ಯ ಇಲ್ಲಿ ಈ ಬೆಲ್ಟ್ ಏನೈತಲ್ಲ BJP ಬೆಲ್ಟ್, ಹುಬ್ಳಿ ಧಾರವಾಡ ಪೂರ್ಣ BJP ಬೆಲ್ಟ್. ಈಗ ನನಗೆ ಅನಿವಾರ್ಯ ಆಯಿತು. ಆದರೆ ನನಗೆ ಇಷ್ಟೆಲ್ಲ ಜಂಜಾಟದ ನಡುವೆ KLE ಸಂಸ್ಥೆ ಇರಲಿ, ಸಾರ್ವಜನಿಕ ಜೀವನದೊಳಗೆ ಅದು APMC ಇರಲಿ, ಅಥವಾ ಅದು ಕೋಆಪರೇಟಿವ್ ಬ್ಯಾಂಕ್ ಇರಲಿ, ಅಥವಾ ಅದು ಕೋಆಪರೇಟಿವ್ ಹಾಸ್ಪಿಟಲ್ ಇರಲಿ, ಕಲ್ಯಾಣ ಮಂಟಪಗಳಿರಲಿ, ಇವೆಲ್ಲನೂ ನಾವು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ಅಂತ ಹೇಳೋಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಆದರೆ ಒಂದು ಮಾತು ಪ್ರಾಂಜಲವಾಗಿ ಹೇಳ್ತೀನಿ, ನಾನೊಬ್ಬರು ಮಾಡೀನಂತಲ್ಲ, ನನ್ನ ಸುತ್ತರದಿರುವಂಥ ಅವರು ಕಲ್ಲೂರು ಇರ್ಬೋದು, ಮುರುಗೋಡು ಇರ್ಬೋದು, ವಿಜಯಾನಂದ ಹೊಸಕೋಟೆ ಇರ್ಬೋದು, ಇದು ಒಂದು ಟೀಮ್ ಐತ್ರಿ ಎಲ್ಲರದ್ದು. ಒಟ್ಟರು ಅದು ಬೇರೆ ಬೇರೆ ಸಮಾಜದ ಮಾರುತಿ ಜಾಧವ್ ಅಂತದಾರ, ಎಲ್ಲ ಸಮಾಜದವರು ನನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಈ ಒಂದು ಎಲ್ಲ ಕಟ್ಟಲಿಕ್ಕೆ ಕಲ್ಯಾಣ ಮಂಟಪದಲ್ಲಿ ಶಿವಣ್ಣ ಅಂಗಡಿ ಅಂತಿದ್ದಾರೆ. ಎಲ್ಲ ಅರ್ಧಂಬರ್ಧ ಆದದ್ದು ಅಷ್ಟು ತೊಗೊಂಡು ಇವತ್ತು ಹೌದನ್ನೋ ನಾವು ಮಾಡಿ ತೋರಿಸಿವಿ ಅಂತ ಹೇಳಿ. ಯಾವುದೇ ಪ್ರಾಜೆಕ್ಟ್ ನಿಂತಿತ್ತಂದ್ರೆ ಶಂಕರಣ್ಣ ಅವ್ರ ಕೈ ಹಿಡಿದ್ರೆ ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ. ಜನರ ಪ್ರೀತಿ ಅದಷ್ಟು. ನಿಮ್ಗೆ ಆರ್ಥಿಕವಾಗಿ ಅದು ಸಾಧ್ಯ ಇತ್ತಲ್ಲ ಸರ್? ಆರ್ಥಿಕವಾಗಿ ಭಾಳಷ್ಟು ನಾನು ಹೆಂಗೆ ಹೆಲ್ಪ್ ಮಾಡ್ತಿದ್ದೆ. ಯಾರಿಗಾರ ಏನಾದ್ರು ಕೊಡಕ್ಕೆ ಬಂದ್ರೆ ಅಲ್ಲಿ ಪಾವತಿ ಮಾಡಿಸಿ ಬಂದ್ಬಿಡ್ರಿ ಅಂತಿದ್ದೆ. ಇಂಥ ಸಾಕಷ್ಟು ಉದಾಹರಣೆಗಳು ಜೀವಂತದವು. KLE ನಿಮ್ಗೆ ಕೆಲಸಕ್ಕೆ ಬಂದ್ರೆ ಅದು ಏನಿರ್ತಿತ್ತು, ಅಲ್ಲಿ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಒಂದಷ್ಟು ಕಮ್ಮಿ ಮಾಡಿಸೋದು, ಇಲ್ಲೇ ಅದನ್ನ ರೊಕ್ಕ ಸಾರ್ವಜನಿಕ ಉಪಯೋಗ ಆಕೈತಲ್ಲ ಅಂತ. ಸರ್. ಈ ರೀತಿ ಭಾಳಷ್ಟು ಕಲ್ಯಾಣ ಮಂಟಪ ಅರ್ಧ ಆಗಿ ನಿಂತಿತ್ತು ರೀ, ವಿಶ್ವನಾಥ್ ಮಂಟಪ, ಅದನ್ನು ಪೂರ್ಣ ಮಾಡಿದ್ವಿ. ಬ್ಯಾಂಕ್ ಪರಿಸ್ಥಿತಿ ಇಷ್ಟು ಕೆಟ್ಟಾಗಿತ್ತು. ಅದರಲ್ಲೂ ನಿಮಗೇನೋ ಕಷ್ಟ ಎದುರಿಸಿದ್ರೆ? ಭಾಳ ಕಷ್ಟ ಎದುರಿಸಿ. ಯಾಕೆ ಸರ್? ಅದು ಯಾಕೆ? ನಮ್ಮವರು ಇರ್ತಾರಲ್ರಿ, ನಿಮ್ಮ ತಪ್ಪಲ್ಲದು. ನನ್ನ ತಪ್ಪತ್ತಿದ್ರೆ ದೇವ್ರಿಗೆ ನೋಡ್ಕೊಳ್ಳಂತಿದ್ದೆ. ಕುರ್ಚಿನ ಕುಂತು TV 9 ಇದನ್ನು ಕೊಟ್ಟಿನಿ ನಾ, ನೀವು ನಾಳೆ ನಾಡ್ದು ಬರ್ರಿ, ಯಾಕಂದ್ರೆ ನಾಳೆ ಇಲೆಕ್ಷನ್ ಇತ್ತು, ಬಂದಿದ್ರು ಅವರು, ನಿಮ್ಮ ಮ್ಯಾಗ ಇಂಥ ಅಪಾದನೆ ಅದೊಂದು. ನನ್ನ ಮ್ಯಾಗ ಅಪಾದನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದಿಂದ 5,34,00,000 ರೂಪಾಯಿ ನಮಗೆ ಒಂದು ಸ್ಕೀಮ್ನಲ್ಲಿ ಬಂದಿತ್ತು. ಅಗ್ರಿಕಲ್ಚರ್ ಡೆಟ್ ಸ್ಕೀಮ್ ಅಂತ ಒಂದು ಬಂದಿತ್ತು. ಆ ರೊಕ್ಕ ನಾವು ಬ್ಯಾಂಕ್ನಾಗ ಇಟ್ಟಿದ್ವಿ. ಇಲ್ಲ ಇವು ಲಫಡಾ ಚಾಲು ಆದ್ಗಳು ಆ ರೊಕ್ಕ ಹೊಳೆ ಕಳಿಸ್ಬಿಟ್ಟಿವಿ ನಾವು. ಎಲ್ಲಿ ಬ್ಯಾಂಕ್ನಾಗ ಇಟ್ಟಿದ್ವಿ, ಅದರದ್ದು ಇನ್ಕ್ಲೂಡ್ ನಮಗೆ ಎಷ್ಟು ಬಡ್ಡಿ ಬಂದಿತ್ತು ಆ ಬಡ್ಡಿ ಸಹಿತ ಕಳಿಸ್ಕೊಟ್ಟಿವಿ. ಅಂದಾಗ ನಾವು ಎಲ್ಲಿ ಅಪರಾಧ ಮಾಡುವಂಥ ಪ್ರಶ್ನೆ ಇಲ್ಲ. ನಮ್ಮವರ ಕೆಲವು ಜನ ಕಾಡೋರು ಇರ್ತಾರೆ, ಅದು ಮಹಾಭಾರತದಾಗೂ ಐತಿ, ರಾಮಾಯಣದಾಗೂ ಐತಿ. ಅವ್ರಿಗೆ ಇದ್ದಿದ್ದರಿಂದ ನಾವು ಹುಷಾರಿದ್ದೀವಿ ಅಂತ ನಾವು ಭಾವಿಸ್ಕೊಂಡಿನಿ. ಅವ್ರ ಮ್ಯಾಗ ನಾನು ದ್ವೇಷನೂ ಮಾಡಿಲ್ಲ, ನಾವು ಅವ್ರ ಮ್ಯಾಗ ಎಂದೂ ದ್ವೇಷನೂ ಮಾಡಿಲ್ಲ, ಮಾಡೋಕ್ಕೂ ಹೋಗಂಗಿಲ್ಲ ಯಾರಿಗೂ.
ಆದರೆ ನಾನು ಪಾಠ ಕಲಿತೇನೆ ಅನಿಸ್ತು. ಅದೊಂದು ನಿಮಗೆ ದೊಡ್ಡ ಪಾಠ ಆಯ್ತು. ಇವತ್ತು ಆ ಬ್ಯಾಂಕು ನಾನು ನಾಳೆ ಸಾಯ್ಬೋದು, ಆದ್ರೆ ಬ್ಯಾಂಕ್ ಅಜರಾಮರ ಉಳಿತೈತಿ. ಅದು ಮತ್ತೆ ರೀಗೇನ್ ಆಯ್ತಲ್ಲ ಸರ್? ರೀಜನ್ ಆಗಿಲ್ರಿ, 25 ಕೋಟಿ ರೂಪಾಯಿ ನಮ್ಮ FD ಅದಾವ ಈಗ. ನೋಡಿ ಸರ್, ನೀವೇ ಸತತವಾಗಿ ನಾನು ಚೇರ್ಮನ್ ಇದೀನಿ, ಸತತವಾಗಿ 9ನೇ ವರ್ಷ ನಾನು ಇದು ಕೊಡ್ತಾ ಇದ್ದೀನಿ, ಡಿವಿಡೆಂಡ್ 10%. ಸತತವಾಗಿ ಇದೇ ವರ್ಷ ಮೊನ್ನೆ ಮಾರ್ಚ್ 31ಕ್ಕೆ 90 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿದ್ದೀನಿ. ಸರ್, ಅದಕ್ಕೆ 10% ಇದನ್ನು ಕೊಡ್ತೀವಿ ಸರ್. ಬೇಸಿಕಲಿ ನೀವು ರೈಸ್ ಬಿಸ್ನೆಸ್ ಮಾಡಿದ್ರಿ, ಕೋಆಪರೇಟಿವ್ ಬ್ಯಾಂಕಿಂಗ್ ಉಳಿಸಿದ್ರಿ, ಕೋಆಪರೇಟಿವ್ ಹಾಸ್ಪಿಟಲ್ ಉಳಿಸಿದ್ರಿ, ಅದ್ರ ಚೇರ್ಮನ್ ಗುರುಸಿದ್ದೇಶ್ವರ ಹಾಸ್ಪಿಟಲ್ ಅಲ್ರಿ, ಕೋಆಪರೇಟಿವ್ ಹಾಸ್ಪಿಟಲ್. ಹ್ಞೂ ಸರ್, ಕೋಆಪರೇಟಿವ್ ಹಾಸ್ಪಿಟಲ್ ಉಳಿಸಿದ್ರಿ. ಕೇಲಿ ಕೂಡ ಸಂಬಂಧವನ್ನ ಪ್ರಭಾಕರ್ ಕೋರೆ ಕೂಡ ಅವರು ರಿಟೇನ್ ಮಾಡ್ಕೊಂಡ್ರಿ. ಪ್ರಭಾಕರ್ ಕೋರೆ ಅವರು ಭಾಳ ದೊಡ್ಡ ಮನಸ್ಸಿನವ್ರಿ, ಕೆಲಸ ಮಾಡೋರು ಕಂಡ್ರೆ ಅವ್ರಿಗೆ ಭಾಳ ಪ್ರೀತಿ, ಸುಳ್ಳು ಅನ್ಬಾರ್ದು. ಆದ್ರೆ ಅದನ್ನ ಸದುಪಯೋಗ ಮಾಡ್ಕೋಬೇಕಾದದ್ದು ಅವ್ರವ್ರ ಧರ್ಮ, ಅದು ಅವ್ರವ್ರ ಬಿಟ್ಟದ್ದು. ಆದರೆ ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಭಾಳ ಸಪೋರ್ಟ್ ಮಾಡ್ತಾರೆ, ಆ ಮನುಷ್ಯ ಭಾಳ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ನೋಡ್ರಿ, ಹುಬ್ಬಳ್ಳಿಗೆ ಇಷ್ಟು ಸಂಸ್ಥೆ ಬರ್ಬೇಕಾದ್ರೆ, ಹುಬ್ಬಳ್ಳಿಗೆ ನಾ ಬಂದಾಗ ಏನಿತ್ತು 89ರಾಗ, ಇವತ್ತಿಷ್ಟು ಸಂಸ್ಥೆ ಬರ್ಬೇಕಾದ್ರೆ ಇನ್ನೊಂದು ಮೆಡಿಕಲ್ ಕಾಲೇಜ್ ಬಂತು, ಮೆಡಿಕಲ್ ಕಾಲೇಜ್ ಬಂತು, 2 ಇಂಜಿನಿಯರಿಂಗ್ ಕಾಲೇಜು, 4 3 MBA ಕಾಲೇಜು, 3 MCA ಕಾಲೇಜು. ಯಾವ ಕಾಲೇಜು ಹುಬ್ಬಳ್ಳಿಗೆ ಇಲ್ಲ ಅನ್ನಂಗಿಲ್ಲ, ಅಷ್ಟು ಸಂಸ್ಥೆಗಳು ಬಂದು. ಅಂದ್ರೆ ನಿಮ್ಮ ಸಪೋರ್ಟೇ ಅದಕ್ಕೆ ಮೇನ್ ಕಾರಣ. ನಮ್ಮ ಸಪೋರ್ಟ್ ಅಲ್ಲ, ಬೋರ್ಡ್ ಸಪೋರ್ಟ್ ನನಗೆ. ಅದೇ ಸರ್, ನೀವು ನಡ್ಸ್ಕೊಂಡು ಹೋಗ್ತೀರಿ ಅನ್ನೋಂಥ ವಿಶ್ವಾಸ. ನೀವು ಜಾಬಿನನ್ನು ಭಾಳ ಸ್ಟೆಬಿಲೈಸ್ ಮಾಡಿದ್ವಿ. ಜಾಬಿನ್ ಇವತ್ತು ನೋಡ್ರಿ ಟಾಪ್ 86 ಈಗ ಇಡೀ ಇಂಡಿಯಾದೊಳಗೆ. ನ್ಯಾಕ್ ಇದ್ರೊಳಗೆ 3.45 ಇಸ್ ದ ಹೈಯೆಸ್ಟ್. 5th ಸರ್ಕಲ್ ಮುಗಿದ ನಮ್ದು. 5th ಸರ್ಕಲ್. ದಿಸ್ ಇಸ್ ದ ಓನ್ಲಿ ಸೈನ್ಸ್ ಕಾಲೇಜ್, ಹೆಮ್ಮಿಂದ ಹೇಳ್ತೀನಿ ನಾನು. ದಿಸ್ ಇಸ್ ದ ಓನ್ಲಿ ಸೈನ್ಸ್ ಕಾಲೇಜ್ ಇನ್ ದಿಸ್ ಪಾರ್ಟ್. ಇಂಜಿನಿಯರಿಂಗ್ ಕಾಲೇಜು ಯೂನಿವರ್ಸಿಟಿ ಆಗ ಲೆವೆಲ್ಗೆ ಹೋಯ್ತು, ಅದು ಒಳಗಿತ್ತದು. ಅದಕ್ಕೆ ಡಾಕ್ಟರ್ ಅಶೋಕ್ ಶೆಟ್ಟರ್ ಅನ್ನೋರು ಚಲೋ ಹ್ಯಾಂಡ್ ಸಿಕ್ಕರು ನಮಗೆ. ಅದರ ಪೂರ್ಣವಾಗಿ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇತ್ತು. ಚೇರ್ಮನ್ರು ನಾವು ಏನು ಮಾಡಿದ್ರು ಅದಕ್ಕೆ ಕೆಲಸ ಅಂದರು. ಇವತ್ತು ಯಾವ ರೀತಿ ವಿದ್ಯಾರ್ಥಿಗಳು ಇದೇ ಸುಧಾಮೂರ್ತಿಯವರು, ನಾರಾಯಣಮೂರ್ತಿಯವರು ಬಂದಾಗ ನಾನೇನು ಹುಬ್ಬಳ್ಳಿಯಾಗದೇನೋ ನಾನು ಅಮೇರಿಕಾದಾಗದೇನೋ ತಿಳಿಯಂಗಿಲ್ಲ, ನಿಮ್ಮ ಕ್ಯಾಂಪಸ್ನಾಗ ಇದ್ದೀರ ಅಂದರು. ಇದು ಸಣ್ಣ ಮಾತಲ್ಲ. ಹೌದು, ಇನ್ಫೋಸಿಸ್ನಂಥ ಸಂಸ್ಥೆ, ಯಾಕಂದ್ರೆ ಸುಧಾಮೂರ್ತಿಯವರು ಓದಿದ ಸಂಸ್ಥೆ ಅದು. ಹೌದು, ಆವಾಗಿನಿಗೂ ಇವು ಭಾಳಷ್ಟು ವ್ಯತ್ಯಾಸವನ್ನು ಕಂಡ್ರು. ಅವನ್ನ ಗ್ಲೋಬಲ್ ಸ್ಟ್ಯಾಂಡರ್ಡಿಗೆ ನೀವು ಬೆಳೆಸಿದ್ರಿ. ನಿಮ್ಮ ಹೊಸ PU ಕಾಲೇಜ್ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ಸರ್, ಪ್ರೇರಣಾ ಕಾಲೇಜ್ ಮಾಡಿದ್ರಿ. ಒಂದಲ್ಲ 2 ಮಾಡಿದ್ವಿ, 2 ಪ್ರೇರಣಾ ಕಾಲೇಜ್. ಒಂದು ಇಲ್ಲಿ ವಿದ್ಯಾನಗರ, ಒಂದು ರೆಸಿಡೆನ್ಷಿಯಲ್ ಕಾಲೇಜ್. ಮತ್ತು ನಮ್ದು ಇನ್ನೂ ಇಷ್ಟಕ್ಕೆ ನಿಂತಿಲ್ಲ ಹೋರಾಟ, ಇನ್ನೂ ಕ್ವಾಲಿಟಿ ಕೊಡಬೇಕು, ಮತ್ತು ಈ ಭಾಳ ಜನರಿಗೆ ಹೆಚ್ಚು ಉಪಯೋಗ ಆಗಬೇಕು ಸರ್. ಭಾಳ ಪ್ರೈವೇಟ್ ಕಾಲೇಜ್ಗಳು ಭಾಳ ಬಂದು ಕಾಂಪಿಟೇಷನ್ ಆಯಿತು. ಅಂದ್ರೆ ನಮ್ಮ ಕೆಲವು ಏಡೆಡ್ ಕಾಲೇಜ್ ಇದಾವಲ್ಲ, ನಾವು ಮೊನೋಪಲಿ ಮಾಡಕ್ಕೆ ಬರಂಗಿಲ್ಲ, ಅವ್ರಿಗೆ ಮಾಡಕ್ಕೆ ಬರುತ್ತೆ. ಈಗ ಬೇರೆ ಬೇರೆ ಬೇಕಾದಷ್ಟು ಫೀಸ್ ಕೊಟ್ಟು ಹೊರಗೆ ಹೋಗ್ತಾರೆ ವಿದ್ಯಾರ್ಥಿಗಳು. ನಾವು 10% ಹೆಚ್ಚು ಮಾಡಿದ್ರೆ ಇಲ್ಲಿ ಜನ ಕೇಳ್ತಾರೆ, ಕೇಳೋದು ತಪ್ಪಂತಲ್ಲ, ಆದರೆ ನಮ್ಮದೇ ಆದಂಥ ರಿಸ್ಟ್ರಿಕ್ಷನ್ ನಮ್ಗೆ ಅದಾವೆ. ಆದರೆ ನಮ್ಮ ಸಾಹೇಬರು, ನಮ್ಮ ಚೇರ್ಮನ್ರು ಬೇಕಾದಷ್ಟು ನೀವು ಡೆವಲಪ್ ಮಾಡಿರಿ. ನಮ್ಮ ವಿದ್ಯಾರ್ಥಿಗಳು ಫಾರಿನ್ಗೆ ಹೋಗಿ, ಅಮೇರಿಕಕ್ಕೆ ಹೋಗಿ, ಲಂಡನ್ಗೆ ಹೋಗಿ ಏನು ಮಾಡ್ತಾರೆ, ಯಾಕೆ ಅವ್ರು ಇಲ್ಲೇ ಇಟ್ಕೊಂಡು ಅವ್ರನ್ನ ನಮ್ಗೆ ಕೆಲಸ ಮಾಡಿಸ್ಕೊಬಾರ್ದು? ಅಥವಾ ಯಾಕೆ ನಾವು ಇನ್ನೂ ಹೆಚ್ಚಿನ ಸೌಕರ್ಯಗಳನ್ನು ಅವ್ರಿಗೆ ಕೊಡಬಾರ್ದು? ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೂ ಅನುಕೂಲ ಆಗುವಂಥ ಬೇಕಾದ ಡಿಸಿಷನ್ ಮಾಡಿರಿ. ನಾವು ನೋಡ್ರಿ, ನಾಳೆ ಬೆಳಿಗ್ಗೆ ಹೈದರಾಬಾದ್ ಕೊಂಡದ್ದು ಸ್ಟಾಫ್ ಇಂಟರ್ವ್ಯೂ, ಅಲ್ಲಿಂದ ಸ್ಟಾಫ್ ತರು ಹೈದರಾಬಾದ್, ವಿಜಯವಾಡ, ಇಲ್ಲ ಕೋಟಾ, ಮಂಗಳೂರು. ಯಾಕೆ PUCಗೆ PUC ಇರಲ್ಲ, ಈ PCMB ಏನು ಮಾಡ್ತಾರೆ ಅವರು ಎಕ್ಸ್ಟ್ರಾರ್ಡಿನರಿ ಇದಾರೆ. ಅಂದ್ರೆ ನಾವು ನಮ್ಮ ಸ್ಟಾಫ್ಗಿನ್ನೂ ಹಗಲೆಲ್ಲ ತಲೆ ಹುಡ್ಕೊಂತೀವಿ ನಾವು. ನೋಡ್ರಪ್ಪ, ನಿಮ್ಗೆ ಅದ್ರಗಿಂತ ಹೆಚ್ಚು ಕೊಡ್ತೀವಿ. ನೀವು ಬಂದ್ರೆ ಎಷ್ಟು ನಂದು ಹೊರಟೋಡ್ ಕೇಳ್ತೀರಿ, ಅವ್ರು ಹಂಗೆ ಕೇಳ್ತಿಲ್ಲ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾರೆ. ಈಗ ನಮ್ಮಲ್ಲಿ ಹ್ಯಾಬಿಟ್ ಆಗೈತಿ ನಮ್ಮ ಮಂದಿಗೆ, ನಮ್ದು ವರ್ಕ್ಲೋಡ್ ಎಷ್ಟು ಅಂತ ಕೇಳ್ತಾರೆ ಮೊದಲು. ಅದನ್ನು ತೊಗೊಂಡ್ರೆ ವರ್ಕ್ಲೋಡ್ ನೋಡಿದ್ರೆ ಕೆಲಸ ಹೆಂಗೆ ಹಾಕೋರಿ ಸರ್. ಈಗ ನೀವು ಶಿಕ್ಷಣ ಸಂಸ್ಥೆ ಹೊರತುಪಡಿಸಿ ಬಿಸ್ನೆಸ್ನಲ್ಲಿ ಈ ಟ್ಯಾಕ್ಸೇಷನ್ ನಿಯಮ ನಮ್ಮ ದೇಶದಲ್ಲಿ ಅಷ್ಟು ಸರಿ ಇಲ್ಲ, ವ್ಯಾಪಾರೋದ್ಯಮಕ್ಕೆ ತೊಂದರೆ ಇದೆ ಅಂತ ಹೇಳ್ತಾರೆ ಸರ್. ಈಗ ನೀವು 75ರಲ್ಲಿ ಆರಂಭ ಮಾಡಿದ್ದಕ್ಕೂ ಈಗಿನ ವ್ಯಾಪಾರದ ಸ್ಥಿತಿಗತಿಗೆ ಏನು ವ್ಯತ್ಯಾಸ ಇದೆ ಸರ್? ವ್ಯಾಪಾರ ಈಗ ಭಾಳಷ್ಟು ಬೆಳೆದೈತಿ. 75ರ ಬಿಸ್ನೆಸ್ ಮಾಡುವಾಗ ಏನಿತ್ತು ರೀ, ಭಾಳಷ್ಟು ವ್ಯಾಪಾರ ಮಾಡೋರು ಕಮ್ಮಿದ್ರು, ಡಿಮಾಂಡ್ ಭಾಳ ಇರ್ತಿತ್ತು. ಈಗ ವ್ಯಾಪಾರ ಮಾಡೋರು ಸಗತ್ತದಾರ, ಡಿಮಾಂಡೂ ಸಗತ್ತದ. ಆದರೆ ಯಾರು ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡ್ತಾರ ಅವ್ರಿಗೆ ತೊಂದರೆಗಳು ಇವರು ಸಹಜ ಇರುತ್ತೆ. ಮತ್ತು ಕೆಲವು ಮಂದಿ ಕ್ವಾಲಿಟಿ ಮೇಂಟೈನ್ ಮಾಡೋರಿಗೆ ಯಾವಾಗೂ ಕಿಮ್ಮತ್ ಐತಿ. ಈಗ ನೀವು ಬ್ರ್ಯಾಂಡ್ಗೆ ಕಿಮ್ಮತ್ ಎಷ್ಟೈತಿ ನಿಮ್ಗೆ ಗೊತ್ತೈತಿ ಸರ್. ಈಗ ನಿಮ್ಮ ಬ್ರ್ಯಾಂಡ್ಲಿಂದಾನೆ. ಹೌದು, ನಿಮ್ಮ ಬ್ರ್ಯಾಂಡ್ ಬತ್ಲಿಮುನೋಳಿ ಅಂತ ಹೆಸರಿಗೆ ಫೇಮಸ್ ಐತಿ ಸರ್. ಬತ್ಲಿಮುನೋಳಿ ನಿಮ್ಮ ತಲೆಮಾರಿನವ್ರು, ನೀವು ವಯಸ್ಸಾಯಿತು. ಇಲ್ಲಿ ಸುದೈವದಿಂದ
ನಿಮ್ಮ ಮಕ್ಕಳಿಗೆ ಇದರಲ್ಲಿ ಆಸಕ್ತಿಯನ್ನು ನೀವು ಹೆಂಗೆ ಬೆಳೆಸಿದ್ರಿ ಸರ್? ಅವ್ರಿಗೆ ಏನು ತರಬೇತಿಯನ್ನು ಕೊಟ್ರಿ? ಅದು ಹಿರಿಯರ ಆಶೀರ್ವಾದ ರೀ, ನಂದಲ್ಲ, ನಮ್ಮ ತಂದೆ ತಾಯಿಗಳದು ಮತ್ತು ಹಿರಿಯರದು, ಗುರುಗಳದು. ಯಾಕಂದ್ರೆ ನಾವು ಮಾಡುವಂಥ ಪರಿಶ್ರಮ ಅವ್ರು ನೋಡಿ ಅವ್ರು ಭಾಳ ಪ್ರಾಮಾಣಿಕವಾಗಿ, ನನಗೆ ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಮಕ್ಕಳೆಲ್ಲರೂ ಹಿರಿಯರಿಗೆ ಗೌರವ ಕೊಡೋದಿರಲಿ ಅಥವಾ ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲರಿಗೂ ಕಟ್ಕೊಂಡು ಎಲ್ಲರನ್ನೂ ಪ್ರೀತಿಯಿಂದ ಕಾಣೋದಿರಲಿ, ಇದು ನನಗೆ ಎಷ್ಟು ಗಳಿಸಿದಕ್ಕಿಂತ ಹೆಚ್ಚಿನ ಇದು ಸಂತೋಷ ನನಗೆ. ಸರ್, ನೀವು ಇದೆಲ್ಲ ಓಡಾಟಗಳ ಮಧ್ಯೆ ನಿಮ್ಮ ಆರೋಗ್ಯ ಕೊಲ್ಯಾಪ್ಸ್ ಆಯಿತು, ಹೌದು, ನೀವು ಬೈಪಾಸ್ ಸರ್ಜರಿ ಮಾಡ್ಕೊಂಡ್ರಿ. 20 ಆದ್ರೆ ಎಷ್ಟು ವರ್ಷ ಆಯ್ತು ಸರ್ 30 ವರ್ಷ ಆಯ್ತು ರೀ ಬೈಪಾಸ್ ಸರ್ಜರಿ ಆಗಿ? ನೋಡ್ರಿ, ಯಾವ್ದಾರ ಒಂದು ಅನಾರೋಗ್ಯಕ್ಕೆ ತುತ್ತಾದ್ರ ಮನುಷ್ಯ ತಮ್ಮ ಜೀವನೋತ್ಸವವನ್ನು ಕಳ್ಕೊಳ್ತಾರೆ. ನೀವು ಯಾವುದರಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ಆ ಇಚ್ಛಾಶಕ್ತಿ ಇತ್ತಲ್ಲ ಸರ್, ಆ ಇಚ್ಛಾಶಕ್ತಿಗೆ ಮೂಲ ಪ್ರೇರಣೆ ಏನು ಸರ್ ಸಮಾಜದಲ್ಲಿ? ಈಗ ನೀವು ಒಂದು ಸಾಮಾನ್ಯ ಮಧ್ಯಮ ವರ್ಗದಲ್ಲಿದ್ದು ಬಂದ್ರಿ, ಇವತ್ತು ಸಹಜವಾಗಿ ಹೇಳ್ತಾರೆ, ಶಂಕರಣ್ಣ ಮುನ್ನೋಳ್ಯರಂದ್ರೆ ಅವರು ಬಿಲಿಯನರ್ ಆಫ್ ಹುಬ್ಳಿ ಅಂತ. ಅದು ನಾವು ಟ್ಯಾಕ್ಸ್ ದೃಷ್ಟಿಯಿಂದ ಮಾತಾಡೋದು ಬ್ಯಾಡ ಸರ. ಆ ಲೆವೆಲಿಗೆ ಜನರ ಬಾಯಲ್ಲಿ ಬರಲಿಕ್ಕೆ ಮೂಲ ಕಾರಣ ಏನು ಸರ್? ಸರ್, ನನಗೆ ಕಷ್ಟ ಎನ್ನುವುದು ಗೊತ್ತೈತಿ. ಇವತ್ತು ಒಬ್ಬ ರೊಟ್ಟಿ ಮಾಡುವಂಥ ಹೆಣ್ಮಗಳಿಗೆ ವಿದ್ಯಾಭ್ಯಾಸ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾವೆ, ಅಥವಾ ಒಬ್ಬ ಹಮಾಲಿ ಮಾಡವ, ಒಬ್ಬ ಚಕ್ಕಡಿ ಹೊಡೆಯವ, ಒಬ್ಬ ಟಾಂಗ ಹೊಡೆಯವ, ಅಥವಾ ಒಬ್ಬ ಕಾರ್ಕೂನ್ ಇದ್ದವಂಗೆ ಸಹಿತ ಅವ್ನ ಪಗಾರ ಎಷ್ಟಿರ್ತೈತಿ, ಅವ ಹೆಂಗೆ ಕಲಿಬೇಕು, ಇಂಥವೆಲ್ಲ ನನಗೆ ಗೊತ್ತದವು. ಇವೆಲ್ಲ ತಿಳ್ಕೊಂಡು ನಾನು ಎಷ್ಟು ಸಾಧ್ಯತೆ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಸಹಾಯ ಮಾಡ್ತೀವಿ. ಮತ್ತು ಆ ಮಕ್ಕಳು ಭಾಳ ನೆನೆಸ್ತಾರೆ ರೀ. ಅದರದ್ದು ಏನು ಅವ್ರದನ್ನು ನಮ್ಗೆ ಒಳ್ಳೆ ಏನು ಪುಣ್ಯ ಬಂದೈತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದ್ರಾಗೇನು ಇದು ಈ ಮಾತಿನೊಳಗೆ ಏನು ಅತಿಶಯೋಕ್ತಿ ಇಲ್ಲ. ನಾ ಯಾರಿಗೆ ಹೆಲ್ಪ್ ಮಾಡಿದ್ದೀನಿ ಅವ್ರ ಕಡೆಯಿಂದ 10 ಪಟ್ಟು 100 ಪಟ್ಟು ನಾನು ಒಳ್ಳೆ ನಮಗೆ ದೇವ್ರು ಒಳ್ಳೇದು ಮಾಡಿದ್ದಾನೆ. ಯಾಕಂದ್ರೆ ನಾವೆಲ್ಲ ಅವಾಗ ಬಂದಾಗ ಒಂದು 5,000 10,000 ಕೊಟ್ಟು ಏನು ಲ್ಯಾಂಡ್ ತೊಗೊಂಡಿವಲ್ಲ, ಈಗ ಇವು 2 ಕೋಟಿ ರೂಪಾಯಿ ಇವು. ಮತ್ತು ಇನ್ನು ಇದ್ರಿಗಿಂತ ದೇವ್ರ ಹೆಚ್ಚು ಏನು ಕೊಡ್ಬೇಕು ನೋಡೋದು, ಎಷ್ಟು ಕೊಡ್ಬೇಕು? ನೀವು ವ್ಯಾಪಾರ ಮಾಡಿದ್ರಿ, KLE ಸಂಸ್ಥೆಯನ್ನು ನಡೆಸಿದ್ರಿ, ರಿಯಲ್ ಎಸ್ಟೇಟಿಗೆ ಬಂದ್ರಿ ಸರ್. ಹುಬ್ಳಿ ಭಾಳ ಒಂದು ಭೂಮಿ ಇತ್ತು, ಹುಬ್ಳಿ ಭಾಳ ಫಲವತ್ತಾದ ನೆಲ. ಅಲ್ಲಿ ಹೆಂಗೆ ನೀವು ಇನ್ವಾಲ್ವ್ ಆದ್ರಿ ಸರ್? ಹೆಂಗೆ ತೊಡಗಿ? ನನ್ನ ಮಗ ಒಬ್ಬವ MBA ಮುಗಿಸ್ದೇವ, ಅವ ಪಾಪ ಗುಡಾನ್ಗೆ, ನಂದು ಹೊಲ ಇತ್ತು 10 ಎಕರೆ, ಭಾಳ ವರ್ಷ ಕೆಳಗೆ ತೊಗೊಂಡದ್ದು. ಅದು ಬಂದಾಗ 80ನೇ ಇಸ್ವಿಗೆ 3 ಲಕ್ಷ ಕೊಟ್ಟು ತೊಗೊಂಡು ಸರ್. ಈಗ ಅದು ಹೊಲದಲ್ಲೇ ಏನೇ ಮಾಡಿಸ್ಬಿಟ್ಟಿದ್ದೆ ರೂಟಿನ್ದಾಗೆಲ್ಲ. ಈಗ ನನಗೆ 108 ಪ್ರಾಬ್ಲಮ್ ಇರಲಿಲ್ಲ. ಈಗ ಅದೇನು ಲಂಚಾವತಾರ ಅದನ್ನು ಮಾತಾಡಿದ್ರೆ ಅದಕ್ಕೊಂದು ದೊಡ್ಡ ಹಿಸ್ಟ್ರಿನೇ ಐತಿ. ಅವಾಗ ಇದೆಲ್ಲ ಇದ್ದಿದ್ದಿಲ್ಲ. ಅವಾಗನ ನನ್ನ ಮಗ ಒಬ್ಬ ಆ ಬಿಸ್ನೆಸ್ ಮಾಡ್ತಿದ್ದ ಮಾಡಪ್ಪ ಅಂದೆ. ಉಳ್ಕಿದವರು ಮಂಜುನಾಥ್ ದೊಡ್ಡವ, ಸಂತೋಷ್ 3ನೇದವ, ರಾಜಶೇಖರ್ 2ನೇದವ, ಸಂತೋಷ್ 3ನೇದವ. ಇವರೆಲ್ಲರೂ ಅಕ್ಕಿ ವ್ಯಾಪಾರದಾಗ ಅದಾರೆ. 2 ಅಂಗಡಿ 3 ಅಂಗಡಿ, ಸುಮಾರು ನಮ್ಮೊಂದು 7-8 ಫರ್ಮ್ ಅದಾವ್ರಿ. ಬತ್ಲಿ ಮುನ್ನವಳ್ಳಿ, ಪ್ರಭುದೇವ್ ಟ್ರೇಡಿಂಗ್ ಕಂಪನಿ, ಪ್ರಭುದೇವ್ ಫರ್ಟಿಲೈಸರ್ಸ್, ಮತ್ತು BM ಏಜೆನ್ಸೀಸ್ ಅಂದ್ರೆ ಬತ್ಲಿ ಮುನ್ನವಳ್ಳಿ ಫರ್ಮು, ಮತ್ತು ಮುನ್ನವಳ್ಳಿ ಎಂಟರ್ಪ್ರೈಸ್, ಮುನ್ನವಳ್ಳಿ ಅಸೋಸಿಯೇಟ್ಸ್. ಇವನು ಅಂದರೆ ಎಲ್ಲ ಮಕ್ಕಳು ಮಾಡ್ಕೊಂಡು ಹೋಗ್ತಾರೆ. ಮಕ್ಕಳಿಗೆ ಬಿಸ್ನೆಸ್ನಲ್ಲಿ ಆಸಕ್ತಿ ಬರಲಿಕ್ಕೆ ಆದಾಯದ ಜೊತೆಗೆ ಇನ್ನೊಂದು ಪ್ರೇರಣೆ ಏನು ನಿಮ್ಮ ವರ್ತನೆಯ ಕಾರಣ ಆಯ್ತಲ್ಲ ಸರ್? ಯಾವ ರೀತಿ ಸಂಸ್ಕಾರವನ್ನು ಕೊಟ್ರಿ? ಇವತ್ತಿನ ಮಕ್ಕಳ ಪರಿಸ್ಥಿತಿ ಹೇಳ್ತೀನಿ ಸರ್, ಪೂರಾ ಎಜುಕೇಟೆಡ್ ಆಗ್ತಾ ಇಲ್ಲ. ಆದ್ರೆ ಎಲ್ಲೋ ನೌಕರಿ ಮಾಡೋ ಬದಲು ಉದ್ಯಮಶೀಲತೆ ಭಾಳ ಮುಖ್ಯ. ಇವತ್ತು ಕೆಲಸ ಕೊಡುವಂಥ ಪ್ರವೃತ್ತಿ ವ್ಯಾಪಾರದಲ್ಲಿದೆ. ಅದನ್ನು ನೀವು ಹೆಂಗೆ ಮಕ್ಳಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಈಗ ನನ್ನ ಮಗಂದ ಒಂದು ಉದಾಹರಣೆ ಹೇಳೋದಾದ್ರೆ, ಅವ ನಮ್ಮ ಸತೀಶ್ ಅಂತ ಏನದ, ಅವಂಗೆ MBA ಮುಗಿದ್ಕೊಳ್ಳಿ 2 ವರ್ಷ ನೆಸ್ಟ್ಲೇದಾಗ ವರ್ಕ್ ಮಾಡ್ತೀನಿ ಅಂದ. 2 ವರ್ಷ ಮಾಡಿ ಬರಪ್ಪ ಅಂದ, ಅನುಭವ ಆಗಲಿ, ಎಕ್ಸ್ಪೀರಿಯನ್ಸ್ ಆಗಲಿ. 2 ವರ್ಷ ನೆಸ್ಟ್ಲೇದಾಗ ನೌಕರಿ ಮಾಡಿ ಬಂದ್ಕೊಳ್ಳಿ ನಮಗೆ ನೆಸ್ಟ್ಲೇ ಕಂಪ್ನಿಯವ್ರು ಕರೆದು ಏಜೆನ್ಸಿ ಕೊಟ್ಟರು. ಅವ ಅದನ್ನು ಬಿಟ್ಟ ಮತ್ತೊಬ್ಬ ಮಗ್ಗ ತಮ್ಗೆ ಹಚ್ಚಿ ಕೊಟ್ಟವ, ನಮ್ಮ ಇನ್ನೊಬ್ಬ ಮಗ್ಗ ಕಿರಣಗೆ. ಇವ ಇಂಡಿಪೆಂಡೆಂಟ್ ಗುಡಾನ್ ಕಟ್ಟಿದ, ಮನಿ ಎಲ್ಲ ಅಪಾರ್ಟ್ಮೆಂಟ್ ಕಟ್ಟಿದ್ವಿ. ಭಾಳಷ್ಟು ಇಲ್ಲಿ 3, 4, 5 ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿದ್ವಿ. ಅದರೊಳಗೆ ನೋ ಕಾಂಪ್ರಮೈಸ್. ನಮ್ಮ ರೇಟ್ ಹೇಳಿದ್ದಕ್ಕೆ ಪಾಪ ಜನ ಸಹಿತ ಇಷ್ಟು ವಿಶ್ವಾಸ ಇಟ್ಟು ಒಂದು 4-5 ನಮ್ಮದು ಅಪಾರ್ಟ್ಮೆಂಟ್ ಇದ್ದಾವೆ. ಭಾಳ ಚೆನ್ನಾಗಿ ಡೆವಲಪ್ ಆಗಿದ್ದಾವೆ. ಮತ್ತು ಈಗ ಚಾಲೂ ಇದ್ದಾವೆ ಕೆಲವು ಕಟ್ಟ. ಸರ್, ಈಗ ಹಂಗೆ ಮಕ್ಕಳು ಬೇರೆ ಬೇರೆ ಉದ್ಯಮಕ್ಕೆ ಹೋದರು, ಸ್ಕ್ಯಾಟ್ರ್ ಆದರೂ, ವ್ಯಾಪಾರ ನಿಲ್ಲಿಲ್ಲ. ಇವತ್ತು ಒಂದು ನಮ್ಮ ಸಮಾಜ ಮತ್ತು ಧರ್ಮದಲ್ಲಿ ವ್ಯಾಪಾರೋದ್ಯಮಕ್ಕೆ ಸದಾಕಾಲ ಬೆಲೆ ಇದೆ ಸರ್. ಯಾಕಂದ್ರೆ ಇಡೀ ಜಗತ್ತು ನಿಂತಿರೋದು ವ್ಯವಹಾರದ ಮೇಲೆ. ನಿಮ್ಗೆ ಗೊತ್ತಿರ್ಬೇಕು, ಅಮೇರಿಕಾಗೆ ದೊಡ್ಡಣ್ಣ ಅಂತಾರೆ. ಎದಕ್ಕೆ ದೊಡ್ಡಣ್ಣ ಅಂತಾರಂದ್ರೆ ದ ಹೋಲ್ ಯೂನಿವರ್ಸಲ್ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಬೈ ಅಮೇರಿಕಾ. ಹಂಗೆ ಹುಬ್ಳಿ ಒಳಗೂ ಕೂಡ ವ್ಯಾಪಾರೋದ್ಯಮಗಳಿಗೆ ದೊಡ್ಡಣ್ಣಗಳು ಅಂತಾರೆ. ಆ ದೊಡ್ಡಣ್ಣನ ಒಂದು ಸ್ಥಾನದಲ್ಲಿ ನೀವಿದ್ದೀರಿ. ಸುದೈವ ಏನಂದ್ರೆ ನಿಮ್ಮ ಮಕ್ಕಳು ಬೇರೆ ಬೇರೆ ವ್ಯಸನಕ್ಕೆ ಬೀಳಲಾರ್ದಂಗೆ ಈ ವ್ಯಾಪಾರದಲ್ಲಿ ನಿಯತ್ತು ಕಾಪಾಡಲಿಕ್ಕೆ ಮುಖ್ಯ ಅಂಶ ಯಾವ್ದು ಕಾರಣ ಆಯ್ತು ಸರ್? ನಮ್ಮ ತಂದೆ ತಾಯಿ ಪುಣ್ಯ ರೀ. ಮತ್ತು ಅವರು ಸಹಿತ ನನ್ನ ಸ್ವಭಾವ ಅವರು ತಿಳ್ಕೊಂಡು, ಅಥವಾ ಸಮಾಜದೊಳಗೆ ಹೆಂಗಿರ್ಬೇಕಪ್ಪ ಅಂತ ಒಂದು ವಿಚಾರ ಮಾಡಿಕೊಂಡು, ಮತ್ತು ನಾವು ಮೊದಲಾಗಿಂದ ನಮ್ಮಣ್ಣ
ಅಷ್ಟೇ ಸ್ಟ್ರಿಕ್ಟ್ ಇದ್ದ. ನಮ್ಮನ್ನ ಮುಂದೆ ನಾವು ಕುಂತಿಲ್ಲ, ನಿಮಗೂ ಗೊತ್ತಿರಬೇಕು. ಹ್ಮ್ ನಮ್ಮ ಅಣ್ಣನ ಮುಂದೆ ನಾವು ಕುಂದಿರ್ತಿದ್ದಿಲ್ಲ. ಹಾಗೆ ನಮ್ಮ ಮಕ್ಕಳು ಸಹಿತ ಅದನ್ನು ಪರಂಪರೆ ಇಟ್ಕೊಂಡು ಬಂದರು. ಅದಕ್ಕಿಂತ ಹೆಚ್ಚಾಗಿ ನೀವು ಚಲೋ ಆದರೆ ನಿಮ್ಮ ಬಾಳೆ ಇದಾಗತ್ತಪ್ಪ ಅನ್ನುವಂಥ ನಾವು ಸಲಹೆ ಸೂಚನೆಗಳನ್ನು ಕೊಡ್ತಿದ್ವಿ. ನಾವು ಸಿಟ್ಟಾದರೆ ಭಾಳ ಅಂದ್ರೆ ಏನು ಮಾಡ್ತಿದ್ವಿ, ಅವ್ರು ಕೂಡ ಮಾತಾಡೋದು ಬಿಡ್ತಿದ್ವಿ. ಅಂದ್ರೆ ಮಾತಾಡೋದು ಬಿಟ್ಟರೆ ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತು ನಮ್ಮ ಅಪ್ಪಾರ ನನ್ನ ಮೇಲೆ ಸಿಟ್ಟಾಗ್ಯಾರಂತ. ಅಂದರೆ ಇಷ್ಟೊಂದು ಸೂಕ್ಷ್ಮತೆಯಿಂದ ಸೂಕ್ಷ್ಮ ನಾವು ಒಬ್ಬರು ಕೂಡ ಯಾರು ಕೂಡ ಮಾತಾಡಲಿಲ್ಲ ಅಂದರೆ ಅವತ್ತು ಬಂದು ಮಾತಾಡ್ಸೋದು. ಅಂದರೆ ಎಲ್ಲರೂ ಮಕ್ಕಳು ಕರ್ಕೊಂಡು ಮೊಮ್ಮಕ್ಕಳು ಕರ್ಕೊಂಡೆ ನಮ್ಮದು ಆ್ಯಕ್ಟಿವಿಟೀಸ್. ಮತ್ತು ಏನಾದ್ರು ಸಣ್ಣ ಪುಟ್ಟ ನಮ್ಮ ಕಾರ್ಯಕ್ರಮಗಳಿದ್ದು ಅಣ್ಣ ತಮ್ಮಗಳನ್ನ ತಂಗಿಗಳನ್ನ ಎಲ್ಲರೂ ಕರಿತೀವಿ. ಈಗ ನಾವು ನಿಮಗೂ ಗೊತ್ತಿರ್ಬೋದು ಸರ್, ಇತ್ತೀಚೆಗೆ ಶ್ರೀಮಂತರ ಮಕ್ಕಳು ಈ ಗೋವಾದ ಕ್ಯಾಸಿನೋ ವ್ಯಸನಕ್ಕೆ ಬಿದ್ದು ಹಾಳಾಗಿದ್ದನ್ನು ನಾವು ನೋಡ್ತೀವಿ. ಹಣ ಇದೆ ಖರೆ, ಸಂಸ್ಕಾರ ಇರಲಿಲ್ಲ ಅಂದ್ರೆ ಈ ಆನ್ಲೈನ್ ಗ್ಯಾಮ್ಲಿಂಗು ಕ್ಯಾಸಿನೋದಂತ ಭಾಳ ಜನ ಬಲಿ ಆಗ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯುವಕರು ಭಾಳ ತಪ್ಪಾಗತ್ತಾರ. ಅವರು ನಿಜವಾಗೂ ತಮ್ಮ ಏನಾರು ತಿಳ್ಕೊಂಡ್ರೆ ಮಾಡ್ಬೇಕಷ್ಟೇ. ಈಗ ಅವ್ರು ಏನಾರು ತಪ್ಪು ಮಾಡಿದರೆ ಅವ್ರಿಗೆ ವಿನ, ಅದು ಯಾರಿಗೂ ಮತ್ತೊಬ್ಬರು ನುಕ್ಸಾನ ಆಗಂಗಿಲ್ಲ. ತಮ್ಮ ಜೀವನ ಹಾಳು ಮಾಡ್ಕೊತಾರೆ ಅವರು. ನಾನು ಎಲ್ಲಿಯಾದರೂ PUC ಇದಕ್ಕೆ ಏನೋ ಬೀಳ್ಕೊಡೋ ಅವ್ರಿಗೇನು ಫೇರ್ವೆಲ್ ಕಾರ್ಯಕ್ರಮಕ್ಕೆ ಹೋಗಿರ್ತೀನಿ. ನಾನು ಹೇಳ್ತೀನಿ, ನೀವು 2 ವರ್ಷ ಕಷ್ಟಪಟ್ಟರೆ SSLC ಆದ್ಮೇಲೆ ಸ್ಟಾರ್ಟಿಂಗ್ದೊಳಗೆ PUC ಸ್ಟಾರ್ಟಿಂಗ್ದಾಗ ಹೋಗಿರ್ತೀನಿ, ಎಲ್ಲ ಕಾಲೇಜಿಗೆ ಹೋಗ್ತೀನಿ. ಹೋದಾಗ ಅವ್ರಿಗೆ ಇದನ್ನೇ ಹೇಳ್ತೀನಿ, ಮೊದಲೇದ್ದೇನಂದ್ರೆ ನೀವು 2 ವರ್ಷ ಕಷ್ಟಪಟ್ಟರೆ ನಿಮ್ಮ ಜೀವನ ಪರ್ಯಂತ 50, 60, 70 ವರ್ಷ ನೀವು ಎಷ್ಟು ಜೀವನ ತಿರ್ತಿರಲ್ಲ ಅಷ್ಟು ದಿವಸ ನೀವು ಖುಷಿ ಉಣ್ತೀರಿ. ನೀವು 2 ವರ್ಷ ಮಜಾ ಮೋಜು ಮಾಡಿದ್ರಿ, 50 ವರ್ಷದ ನಿಮ್ಮ ಜೀವನ ಸೆಟ್ಲ್ ಆಗಂಗಿಲ್ಲ. ಅಂದರೆ ನೀವೊಂದು ಯಾವುದಾದ್ರು ಹವ್ಯಾಸ, ಯಾವುದೋ ಒಂದು ಕೆಟ್ಟ ಚಟ, ಅಥವಾ ನಿಮ್ಮ ಕಡೆ ರೊಕ್ಕ ಇಲ್ಲ ಅಂದ್ರೆ ಅಡ್ಡದಾರಿ ಹಿಡಿಯೋದು, ಇಂಥವು ಮಾಡ್ತೀರಿ ಅಂತ ಇದನ್ನು ಭಾಳ ಜನರಿಗೆ ಹೇಳ್ತೀನಿ. ಭಾಳ ಮಂದಿ ಇದನ್ನು ಒಪ್ತಾರೆ. ಈಗ ನಾವು ಸಾವಿರಾರು ವಿದ್ಯಾರ್ಥಿಗಳ ನಿಕಟ ಸಂಪರ್ಕ ಇದೆ ನಮಗೆ. ಅದೊಂದು ದೊಡ್ಡ ಆಸ್ತಿ ನಮಗೆ. ನಿಮಗೊಂದು ರೀತಿ ಅದು ಖುಷಿ ಸರ್, ಭಾಳ ದೊಡ್ಡ ಖುಷಿ. ಯಾವ ರಿಲೇಷನ್ಗೆ ನಾವು ಕರೆದ್ರೆ ಭಾಳಷ್ಟು ಮಾಡ್ತಾರೆ, ಅದು ಹೇಳಬಾರ್ದು ಅಷ್ಟು ಮಾಡ್ತಾರೆ ಹಳೆ ವಿದ್ಯಾರ್ಥಿ. ಹೌದು, ಇವತ್ತಿನ ಹಳೆ ವಿದ್ಯಾರ್ಥಿಗಳು ಮುನ್ನೋಳಿ ಪಾಲಿಟೆಕ್ನಿಕ್ಕಿನ 2000ದಿಂದ 2006ನೇ ವರ್ಷದ ವಿದ್ಯಾರ್ಥಿಗಳು ಬಂದಿದ್ದರು. 1995ರಿಂದ 2006ನೇ ಹೇಳಿದ್ರು ಅವ್ರು, ನೀವೇ ಅಡ್ಮಿಷನ್ ಕೊಡಿಸಿದ್ರಿ, ನಾವು ಅಲ್ಯೂಮಿನಿ ಇದನ್ನು ಮಾಡ್ತೀವಿ ಮೀಟು, May 25 ಯಾವುದೇ ಕಾರಣಕ್ಕೂ ನೀವು ಒಂದು ದಿವಸ ಅರ್ಧ ದಿವಸ ನಮ್ಮ ಜೊತೆಗೆ ಇರ್ಬೇಕಂತ. ನನಗೂ ಖುಷಿಯಿಂದ ಮನೆಗೆ ಬಂದಿರೋದು ಒಂದು 15-20 ಜನ. ಅಂದರೆ ಇಷ್ಟೊಂದು ದೊಡ್ಡ ಶಕ್ತಿ, ಅದರ ಶಕ್ತಿ ಅಲ್ರಿ. ಅಂದ್ರೆ ಎರಡು ಇಲ್ಲ, ಒಂದು ಕಡೆ ಹಣ ಲಕ್ಷ್ಮಿ, ವಿದ್ಯಾ ಸರಸ್ವತಿ, ನೀವು ಅವು ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ರಿ. ಲಕ್ಷ್ಮೀ ಪುತ್ರರಾದವರು ಸರಸ್ವತಿ ಪುತ್ರ ಹಂಗಲ್ಲ. ಲಕ್ಷ್ಮೀ ಪುತ್ರ ಅಲ್ಲ, ಅದೇಂಗ್ ಸರ್, ಅದೇಂಗ್ ಲಕ್ಷ್ಮೀ ಪುತ್ರ ಅಲ್ಲ. ಆದ್ರೆ ನೀವ ಕೋಟ್ಯಾಧೀಶರ ಸಾಮಾನ್ಯ ಜನರಿಗೆ ಕಷ್ಟ ಬಂದಾಗ ಅವರಲ್ಲಿ ಪಾಲಾಗ್ತೀವಿ ನಾವು, ಅವ್ರಿಗೆ ಪಾಲಾಗಿರ್ತೀವಿ. ಇಷ್ಟು ಮಾತ್ರ ಸರ್. ಭಾಳಷ್ಟು ಜನ ಶ್ರೀಮಂತರು ನೋಡಿ, ನಾವು ತಮ್ಮ ಹಿಂದಿನದನ್ನೆಲ್ಲ ಮರೆತು ಬಿಡ್ತಾರೆ. ಶ್ರೀಮಂತಿಕೆ ಅಹಂಕಾರ ಎಲ್ಲರ ಮೇಲೆ ಪ್ರಭಾವ ಬೀರಂಗೆ ಮಾಡ್ತಾರೆ. ಅದು ಹಂಗೆ ಆಗಬಾರ್ದು ಅನ್ನೋದಕ್ಕೆ ನಿಮ್ಮ ಬದುಕಿನ ಆದರ್ಶದಿಂದ ಏನು ಹೇಳಲಿಕ್ಕೆ ಬಯಸ್ತೀವಿ ಸರ್ ನೀವು? ಅಹಂಕಾರ ಮನುಷ್ಯ ಹಣಕಾಸಿನ ಸ್ಥಿತಿ ಬದಲಾದಾಗ ಬರುತ್ತೆ ಸರ್, ಆದರೆ ಹಿಂದಿನ ಮರಿಬೇಕಂತ ಐತನು? ಎಂದೂ ಮರಿಬಾರ್ದು. ಕಷ್ಟದಾಗಿದ್ದದ್ದು ಕಾಲಂಕರ ಎಂದೆಂದೂ ಮರಿಬಾರ್ದು. ಮತ್ತು ಯಾರ ಕಷ್ಟದಾಗಿದ್ದವ್ರಿಗೆ ಸಹಾಯ ಮಾಡಿದ್ರೆ ಸಿಗುವಂಥ ಸಂತೋಷ, ಖುಷಿ ನಿಮ್ಮ ಕಡೆ 10 ಕೋಟಿ ರೂಪಾಯಿ ಯಾರು ಕೊಟ್ಟರು ಬರೋಂಗಿಲ್ಲ. ಯಾರಿಗೆ ನೀವು ತೊಂದರೆ ಒಳಗಿರ್ತಾರೆ ಮನುಷ್ಯ, ಅವಂಗೆ ನೀವು 10 ರೂಪಾಯಿ ಕೊಟ್ಟರೆ ಅವ್ನು ಭಯಂಕರ ಖುಷಿ ಇರ್ತಾನೆ. ಒಂದು 5,000 10,000 ದವಾಖಾನೆಗೆ ಬಿಲ್ಲು ಅವ್ನು ಕೊಡೋಕ್ಕಾಗಿರೋಂಗಿಲ್ಲ. ನಾವು ಕಡೆಗೆ ನಾವು ಹೇಳುವಷ್ಟು ಹೇಳ್ತೀವಿ, ಕಮ್ಮಿ ಮಾಡುವಷ್ಟು ಮಾಡಿಸ್ತೀವಿ ಅಂತ ಇಟ್ಕೋರಿ. ಆಗಿಲ್ಲ ಅಂದ್ರೆ ಇಲ್ಲಿ ಬಾರಪ್ಪ ಇಲ್ಲೇ ಅಂತ ಹೇಳ್ತೀವಿ, ಕರಿತೀವಿ, ಎಷ್ಟು ಬಿಲ್ ಉಳಿದೈತೆ ಪೆಂಡಿಂಗ್ ಅಂತೀವಿ, ರೊಕ್ಕ ಕಳಿಸ್ಬಿಡ್ತೀವಿ. ಸರ್, ನೀವು ಮುನ್ನೋಳಿ ಫೌಂಡೇಶನ್ ಅಂತ ಮಾಡಿದ ಉದ್ದೇಶನೇ ಇದೆ. ಮುನ್ನೋಳಿ ಫೌಂಡೇಶನ್ ಮಾಡಿ ಅದ್ರದ್ದು ಮಾಡೀವಿ. ಆಮೇಲೆ ಚೇಂಬರ್ ಆಫ್ ಕಾಮರ್ಸ್ ಭಾಳ ದೊಡ್ಡ ಬೆಳೆಸಿದ್ವಿ ನಾವು. ಅದನ್ನು ನಾ ಆಗಲ್ಲಿ ಹೇಳುವಾಗ ಅದನ್ನು ನಿಮ್ಗೆ ಹೇಳಿಲ್ಲ. ನಾ 2003ರಿಂದ 2007ರವರೆಗೆ ಅಧ್ಯಕ್ಷ ಇದ್ದೆ. ಎಲ್ಲರೂ 1 ಟೆನ್ಯೂರ್ ಇರ್ತಾರೆ. ನನಗೆಲ್ಲ ಸದಸ್ಯರು ಕೂಡಿ ನೀವೇನು ಹೇಳಿದ್ರೆ ಕೇಳಂಗ ಅಂತ 2 ಟೆನ್ಯೂರ್ ಮಾಡಿದ್ರು. ನಾವು ಮಾಡಿದ ಕಾಯ್ದೆ ಅದು 1 ಟೆನ್ಯೂರ್ ಇರ್ಬೇಕಂತ. ಅವತ್ತಿಂದ ಇವತ್ತಿನ ಮಟ್ಟನೇ ಎಲ್ಲರೂ 2 ವರ್ಷದ ಪೀರಿಯಡ್. ಮತ್ತು ನಾವು ಇತ್ತಿತ್ತಲಾಗಿ ಲಾಸ್ಟ್ ಅಂದರೆ ಸೋಸಿಮೀಟರ್ ಮಾಡಿದ್ವಿ ಅಧ್ಯಕ್ಷರು. ಅಲ್ಲಿ ಜನ ಎಲ್ಲ ಸದಸ್ಯರು ನಮ್ಮಾಗ ಒಂದು ವಿಶ್ವಾಸ ಇಟ್ಟಿದ್ದಾರೆ. ಆ ಚೇಂಬರ್ಗೆ ಏನು ಸ್ವರೂಪವನ್ನು ಕೊಟ್ಟಿರಿ ಸರ್ ನೀವು? ಎಲ್ಲ ಭಾಳಷ್ಟು ಬದಲಾವಣೆ ಮಾಡಿದ್ವಿ. ಈಗ ನೋಡ್ರಿ, ಜಿಂದಾಲ್ ಕಳಿಸಿದ್ವಿ ಅಲ್ಲಿಗೆ, ಆಮೇಲೆ ಬಾಬಾ ಕಲ್ಯಾಣಿ ಕಳಿಸಿದ್ವಿ, ಧರ್ಮಸಿಂಗ್ ಮುಖ್ಯಮಂತ್ರಿ ಇದ್ದು ಧರ್ಮಸಿಂಗ್ ಕಳಿಸಿದ್ವಿ. ಅವಾಗ ಅಂದ್ರೆ ಇಂಡಸ್ಟ್ರಿ ಇದು ಮಾಡಿದ್ವಿ ರೀ, 5 ವರ್ಷಕ್ಕೊಮ್ಮೆ ನಾವು ಮಾಡ್ತೀವಿ ಅಂಥವು 2 ದೊಡ್ಡದಾದಂಥ ಇಂಡಸ್ಟ್ರಿ ಎಕ್ಸ್ಪೋಸ್ ಮಾಡಿದ್ವಿ. ಒಂದು ಬೂಮ್ರಿ ಡೇ ಮಾಡಿದ್ವಿ, ನಾ ಇದ್ದಾಗ 2 ಮಾಡಿದ್ವಿ, ಒಂದು ನೆಹರು ರೋಡ್ನಾಗ ಮಾಡಿದ್ವಿ. ಸರ್, ಈಗ ಮುಂಬೈ ಬಿಟ್ಟರೆ ಕರ್ನಾಟಕದಲ್ಲಿ ಹುಬ್ಳಿಗೆ ಛೋಟಾ ಮುಂಬೈ ಅಂತಾರೆ. ಇಲ್ಲಿ ಉದ್ಯಮ ಇದೆ, ವ್ಯಾಪಾರ, ರಿಯಲ್ ಎಸ್ಟೇಟ್ ಚಲೋ ಐತಿ.
ಈಗ ಪೊಲಿಟಿಕಲ್ ಕೇಂದ್ರವಾಗಿಯೂ ಬೆಳೀತು. ಬೆಂಗಳೂರನ್ನು ಬಿಟ್ಟರೆ ಭಾಳ ದೊಡ್ಡ ಸಿಟಿ. ಅಲ್ಲ, ಒಂದು ಮಾತು ಹೇಳ್ತೀನಿ ರೀ, ಯಾರು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರ ಅವ್ರಿಗೆ ಎಂದೂ ಕೊರತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹ್ಞೂ ಸರ್. ಬಿಸ್ನೆಸ್ನಲ್ಲಿ ಸ್ವಲ್ಪ ಹೆಚ್ಚಾಗೋದು ಕಡಿಮೆ ಆಗೋದು ಇರೋದೇ ಇದೆಯಲ್ಲ. ಒಂದು ಸಲ ಹೆಚ್ಚಾಗಿರ್ಬೋದು, ಒಂದು ಸಲ ಕಡಿಮೆ ಆಗಿರ್ಬೋದು. ಆದರೆ ನಮ್ಮ ರೀತಿ ನೀತಿ ಪದ್ಧತಿಗಳು ಮತ್ತು ಜನರಿಗೂ ಸಂಪರ್ಕ, ಗಿರಾಕಿಗಳ ಮೇಲೆ ವಿಶ್ವಾಸ, ಒಂದೇ ದಿವಸಕ್ಕೆ ನಾವು ಭಾಳ ಆವತ್ತು ತೊಗೋಬೇಕನ್ನೋ ಅಪೇಕ್ಷೆ ಬಿಟ್ಟು ಸತತವಾದಂಥ ನಮ್ಮ ಏನು ಸಂಬಂಧ ಇರ್ತೈತೆ ಅದನ್ನು ಬೆಳೆಸ್ಕೊಂಡು ಹೋದರೆ ಯಾರಿಗೂ ಕೊರತೆ ಆಗಕ್ಕೆ ಸಾಧ್ಯ ಇಲ್ಲ. ಇದು ಅಗದಿ ಸತ್ಯಸಿದ್ಧ. ಸರ್, ಈ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರುತ್ತಲ್ಲ ಸರ್, ಹಾಂ, ಅದು ಭಾಳ ಮಂದಿ ಕಳ್ಕೊತಾರೆ. ಅದು ಆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಉಳಿಬೇಕಾಗಿದ್ದರೆ ಸರ್ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕಂತ ನೀವು ಹೇಳ್ತೀರಿ? ನಾನು ನೋಡ್ರಿ, ನಮ್ಮದು ಒಂದೇದ್ದು ಹಾಸಿಗಿದ್ದಷ್ಟು ಕಾಲು ಚಾಚ್ಬೇಕಂತಾರ, ಅದಕ್ಕೆ ಒಪ್ಪಂಗಿಲ್ಲ. ರಿಸ್ಕ್ ತೊಗೊಂಡು ಮಾಡಿರಿ, ಆದರೆ ರಿಸ್ಕ್ ಹೆಂಗಿರ್ಬೇಕು? ಅದು ರಿಸ್ಕ್ ಕ್ಯಾಲ್ಕುಲೇಟೆಡ್ ಇರಬೇಕು. ಕ್ಯಾಲ್ಕುಲೇಟೆಡ್ ರಿಸ್ಕ್ ಇರ್ಬೇಕು. ಹುಮ್ಮುಗುತ್ತಿಗೆ ಮಾಡಬಾರ್ದು. ಯಾರೋ ವ್ಯಕ್ತಿ ಇರಲಿ, ಇವತ್ತು ಯಾರೊಬ್ರು ಲಾಸ್ ಆಗ್ಯಾರ ಅಂತ ಯಾರ ಹೆಸರು ನಾವು ತೊಗೊಳಂಗಿಲ್ಲ. ಹುಮ್ಮುಗುತ್ತಿಗೆ ಒಳಗೆ ಇರಬಾರ್ದು. ಮತ್ತು ಅದರೊಳಗೆ ಪ್ರಾಮಾಣಿಕವಾಗಿ ಹೊಳ್ಳಿ ರಿಟರ್ನು ನಾವು ಯಾರ್ದರ ಮ್ಯಾಗ ಹಾಕಬಾರ್ದು ರೀ. ತಪ್ಪಿಗೆ ನಾವು ಹೊಣೆಗಾರ ಆಗ್ಬೇಕು. ನಾವೇ ಹೊಣೆಗಾರ. ತಪ್ಪಿಗೆ ನಾವೇ ಹೊಣೆಗಾರ ಆಗ್ಬೇಕು. ಚಲೋದಕ್ಕೂ ಹೊಣೆಗಾರ ನಾವು ಹಾಕಿ ಅಂದಾಗ ಚಲೋದಕ್ಕೆ 10 ಮಂದಿಗೆ ಹಂಚ್ಕೋಬೇಕು ರೀ. ಒಳ್ಳೆಯದನ್ನು ಮಾಡಿದಾಗ 10 ಮಂದಿಗೆ ಹಂಚಿಕೊಂಡ್ರೆ ಅವರು ಅಷ್ಟು ಮಂದಿ ನಮಗೆ ಸಾಯಿ ಮುಟ್ಟ ನೆನೆಸ್ತಾರೆ, ನಮಗೆ ಪಾಲ್ದಾರರು. ಕಷ್ಟ ಬಂದಾಗ ಮಾತ್ರ ನಾವು ಜವಾಬ್ದಾರಿ ತೊಗೋಬೇಕು. ಅದರಿಂದ ಹೊರಗೆ ಬರಲಿಕ್ಕೆ ಹೆಂಗೆ ಸಾಧ್ಯ ಐತಿ? ನಾವು ಕಷ್ಟ ಸುಖ ಭಾಳ ಉಂಡೀವಿ. ಯಾಕಂದ್ರೆ ನನ್ನ ತಮ್ಮ ಸ್ವಲ್ಪ ತೊಂದರೆ ಬಂದ, ನನ್ನ ಆಸ್ತಿ ಎಲ್ಲ ಗದಿನೇ ಇದ್ದಿದ್ದು, ನನ್ನ ಆಸ್ತಿ ಎಲ್ಲ ಮಾರಿ ಬಂದು ಅವ್ರದ್ದು ರೊಕ್ಕ ತುಂಬಿಸಿ ಬಂದೆ. ಹೌದು. ಅಪ್ಪ ಏನೋ ಅವನದು ಟೈಮ್ ಕೆಟ್ಟ, ಅವಂಗೇನು ನಾನು ಅನ್ನಂಗಿಲ್ಲ. ಅವ್ರು 3 ಮಕ್ಕಳ ಲಗ್ನ ಮಾಡಿದ್ದೇನೆ. ನಮ್ಮ ಇನ್ನೊಬ್ಬ ತಮ್ಮ ಬಸವರಾಜ್ ತಿರ್ಕೊಂಡು ಅವ್ರು 3 ಮಕ್ಕಳ ಲಗ್ನ ಮಾಡಿದ್ದೇನೆ. ಹೆಂಗೆ ಲಗ್ನ ಮಾಡ್ತೀವಿ ಅದು ಒಂದು ಹೇಳ್ಬಿಡ್ತೀನಿ. ಸಾಮೂಹಿಕ ಲಗ್ನ ಮಾಡ್ತೀವಿ ನಾವು ನಮ್ಮ ಮಕ್ಕಳ ಲಗ್ನದಾಗ. ಹೀಗೆ ಮಾಡಿದ್ದೀವಿ ನಾವು. 5 ಸಲ ಲಗ್ನ ಮಾಡಿದ್ದೀವಿ. ಸಾಮೂಹಿಕ ಲಗ್ನ ಮಾಡ್ತೀವಿ ಎಲ್ಲ ಸಮಾಜದವರು. ಮತ್ತು ನಮ್ಮ ಮಕ್ಕಳಿಗೆ ಏನು ಊಟ ಕೊಡ್ತೀವಿ ಅದೇ ಊಟ ಎಲ್ಲರಿಗೂ ಕೊಡ್ತೀವಿ. ಎಲ್ಲ ಜನರು ನಿಂತು ಮಾಡ್ತಾರೆ, ನಾ ಮಾಡಂಗಿಲ್ಲ ರೀ ಅದನ್ನು. ನಮ್ಮ ಸೈನ್ಯ ಭಾಳ ದೊಡ್ಡದೈತಿ. ಅವರೇ ನಿಂತು ಮಾಡ್ತಾರಲ್ಲ ಊಟ ವಿಚಾರ ತರುವುದು. ಸರ್, ಅದೊಂದು ಮದುವೆ ಕೂಡ ಭಾಳ ಪ್ರೆಸ್ಟೀಜ್ ಅಂತ ತಿಳ್ಕೊಂಡಾರ ಸರ್. ಬೇರೆಯವ್ರನ್ನ ಹತ್ರ ಬಿಟ್ಕೊಳಂಗಿಲ್ಲ. ಅಂಥದ್ದು ನೀವು ಶ್ರೀಮಂತರ ಮಕ್ಕಳ ಮದುವೆ ಒಳಗೆ ಸಾಮೂಹಿಕ ಮದುವೆ ಮಾಡ್ತೀರಿ ಅಂದ್ರೆ ನಿಮ್ಮ ಔದಾರ್ಯತೆನೇ ಕಾರಣ. ಕೋರೆ ಸಾಹೇಬರು ಬಂದು ತಾಳಿ ಕಟ್ಟಿದ್ರು ಮದುಮಕ್ಕಳಿಗೆ. HK ಪಾಟೀಲ್ ಬಂದು ತಾಳಿ ಕಟ್ಟಿದ್ರು ಮದುಮಕ್ಕಳಿಗೆ, ತಾಳಿ ಕೊಟ್ಟರು, ಅಂದರೆ ಇದು ಮಾಡಿದರು. ಅಂದ್ರೆ ಇದು ಅವರು ಇದು ತೋರಿಸುತ್ತೆ, ಜನರು ನಮ್ಮ ಮ್ಯಾಗಿಟ್ಟಂಥ ಪ್ರೀತಿ ವಿಶ್ವಾಸ ತೋರಿಸುತ್ತೆ. ಇದನ್ನು ಮಾಡೋದ್ರಿಂದ ರೀ ಸಾಮಾಜಿಕವಾಗಿ ಭಾಳ ಮಂದಿಗೆ ಅನಾನುಕೂಲತೆ ಇರ್ತೈತಿ. ಲಗ್ನ ಮಾಡೋದು ಹಗರಿರಂಗಿಲ್ಲ. ನಾವು ವಿಚಾರ ಮಾಡ್ತೀವಿ, ಒಂದು ಟೀಮ್ ಮಾಡಿಬಿಡ್ತೇನೆ ರೀ, ಅವರೆಲ್ಲ ನಿಂತು ಮಾಡ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ ರೀ. ಒಂದು 4 ಮಂದಿ ನನ್ನ ಕಡೆ ಬಂದರು, ನನ್ನ ಸ್ನೇಹಿತರು. ಪಾಪ ಒಳ್ಳೆ ಜನ ಅವರು, ಒಳ್ಳೆ ಜನ ಅವರು. ನಾನು ತಾಳಿ ಕೊಡಿಸ್ತೀನಿ ರೀ, ಒಂದು 10 ತೊಲೆ ಆಕೈತಿ. 10 ತೊಲೆ ಅಂದ್ರೆ ಸ್ವಲ್ಪ ಅದು ಇಲ್ಲ, ನಾನು ಬಟ್ಟೆ ಕೊಡಿಸ್ತೀನಿ ರೀ. ಬೇಡ್ರಪ್ಪ, ನೀವು ನಿನ್ನ ಸೇವೆ ಮಾಡಿರಿ, ಅದಕ್ಕಿಂತ ಡಬಲ್ ಕೊಟ್ಟಂಗೆ ನೀವು ನನಗೆಲ್ಲ ನೀವೇ ಖರ್ಚು ಮಾಡ್ತೀನಿ ಅಂತ ಅಂದ್ರೆ ಜನ ಒಳ್ಳೆ ಕೆಲಸಕ್ಕೆ ಕೊಡ್ತಾರಂದಂಗೂ ಆಯ್ತು ಸರ್. 100% ಕೊಡ್ತಾರೆ ಸರ್. ಇವತ್ತು ಮತ್ತು ನಮಗೆ ತೊಂದರೆನೇ ಬರೋಂಗಿಲ್ಲ. ತೊಂದರೆ ಬಂದಾಗ ದೇವರು ನೆನೆಸ್ಕೊಂಡ್ರೆ ಹೆಂಗಾರ ಪಾರು ಮಾಡ್ತಾನೆ ನಮಗೆ. ಹ್ಞೂ ಸರ್, ಅದು ಒಂದು ವಿಶ್ವಾಸ ನಮಗೆ. ಸಾಕಷ್ಟು ತೊಂದರೆ ಅದಾವೆ ನಮಗೆ, ಇಲ್ಲ ಅಂತ ಅನ್ನಂಗಿಲ್ಲ ನಾನು. ಆದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗೈತಿ. ದೇವ್ರು ಎಷ್ಟಂತ ಕೊಡ್ಬೇಕು ರೀ ಸರ್. ಭಾಳಷ್ಟು ಜನ ವ್ಯಾಪಾರಿಗಳು ಪ್ರಯತ್ನ ಮಾಡ್ತಾರೆ, ಆದರೆ ಯಶಸ್ಸು ಕಾಣಂಗಿಲ್ಲ. ಇನ್ನೊಂದು ಅಪಾಯ ಏನಂದ್ರೆ ಆ ಕುಟುಂಬದ ವ್ಯಾಪಾರದ ಲೆಗಸಿ ಉಳಿಯಂಗಿಲ್ಲ ಸರ್. ನಾವು ಎಷ್ಟೋ ಸಲ ಹೇಳ್ತೀವಿ ಅದು ಭಾಳ ದೊಡ್ಡ ಮನೆತನ ರೀ, ಹಿಂದಕ್ಕೆಲ್ಲ ಭಾಳ ಚಲೋ ಇತ್ತು, ಇಲ್ಲ ಅಂತ ನೀವು ಉದಾಹರಣೆಗಳನ್ನ ಕೊಡ್ತೀವಿ ಕೆಲವು ಮನೆತನ. ಆ ಲೆಗಸಿ ನಿಮ್ಮ ಕಣ್ಣೆದುರಿಗೆ ಉಳಿಬೇಕಾದಾಗ ಅಲ್ಲಿ ಒಂದು ಸೂಕ್ಷ್ಮ ಸಂಗತಿಗಳು ಇರ್ತಾವೆ ಸರ್ ವ್ಯಾಪಾರದಲ್ಲಿ. ಆ ಸೂಕ್ಷ್ಮ ಎಚ್ಚರಿಕೆಗಳು ಏನಂತ ಹೇಳ್ತೀರಿ ಸರ್? ಯಾಕಂದ್ರೆ ನಮ್ಮ ಮುಂದಿನ ತಲೆಮಾರು ನೋಡ್ಬೇಕಲ್ಲ ಸರ್. ಈಗ ಅಲ್ಲ, ಎಚ್ಚರಿಕೆಗಳಂದ್ರೆ ನಮ್ಮ ರೀತಿ ನೀತಿ ಬದಲಾಗಬಾರ್ದು. ಹ್ಞೂ ಸರ್. ತಾವು ಡೆಫಿನೆಟ್ಲಿ ಉಪಯೋಗ ಆಕ್ಕವು. ನಾವು ನನ್ನ ಕಡೆ ಬಕ್ಕಣದ ರೊಕ್ಕ ಭಾಳ ಅದಾವ ಅಂತೇಳಿ ನಾವು ಸೊತ್ತಿಗೆ ಬಂದರೆ ಅದೇ ನಮ್ಮನ್ನು ಹಾಳು ಮಾಡ್ತೈತಿ. ಮತ್ತು ಯಾವರ ರೊಕ್ಕ ಇಲ್ಲವು ಬಂದು ಅವಂಗೆ ಅಗೌರವ ಮಾಡಿದ್ವಿ ಅಂದ್ರೆ ಅದು ನಮ್ಗೆ ಶಾಪ್ ತಡ್ತೈತಿ. ನೀವು ಆ ಎಚ್ಚರಿಕೆಯನ್ನು ಇಟ್ಕೊಂಡ್ ಬರ್ತೀರಿ ಸರ್? ಖಂಡಿತ. ಅವಂಗಿಲ್ಲ ಅಂದಾಗ, ಅವ್ನ ಕಷ್ಟ ಬಂದಾಗ, ಭಾಳಷ್ಟು ಜನರು ಬಂದಾಗ ಅವ್ರಿಗೆ ನಾ ಪೂರ್ಣ ಮಾಡ್ತೀನಿ ಅಂತ ಹೇಳಂಗಿಲ್ಲ. ನಾನು 10 ರೂಪಾಯಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ 1 ರೂಪಾಯಿ ಮಾಡ್ತೀನಿ, ಆ ಸಮಾಧಾನ ಐತಿ. ಬೇರೆ ಮಾರ್ಕೆಟ್ನಲ್ಲಿ ಕೊಲ್ಯಾಪ್ಸ್ ಆದ ವ್ಯಾಪಾರಸ್ಥರಿಗೆ ನೀವು ಎತ್ತಿ ಹಿಡಿಲಿಕ್ಕೆ ಹೆಂಗೆ ಪ್ರಯತ್ನ ಮಾಡಿ? ಭಾಳಷ್ಟು ಪ್ರಯತ್ನ ಮಾಡಿದ್ವಿ. ಭಾಳಷ್ಟು ಜನ ಕಣ್ಮುಂದೆ ಅದಾರ ನಮ್ಗೆ. ಹ್ಞೂ ಸರ್, ಕಂಟ್ರೋಲ್ ಮಾಡಿದಿರಿ, ಅವ್ರನ್ನ ಎತ್ತಿ ಹಿಡಿದಿದ್ದೀರಿ. ಒಬ್ಬವಂಗ ಏನೂ ಇಲ್ಲ, ಹೆಸರು ಹೇಳಂಗಿಲ್ಲ ಯಾರಿಗೂ. ಅವಾಗ ಒಂದು 10,000 ರೂಪಾಯಿ ಕೊಟ್ಟು ಅಂಗಡಿ ಚಾಲು ಮಾಡಿದ್ರೆ ಇವತ್ತು ಸುಮಾರು ಇವತ್ತೊಂದು 4-6 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡ್ತಾನೆ. ಅವ್ನ ಕಡೆ ಒಂದು 10 ರೂಪಾಯಿ ಇದ್ದಿದ್ದಿಲ್ಲ, ಅವ್ನು ಪೂರ್ಣ ಲಾಸ್ ಆಗಿದ್ದ. ಒಬ್ಬ ಒಂದು 10,000 ಕೊಟ್ಟು ಕರೆದು ನೀನು ಚಾಲು ಮಾಡಪ್ಪ, ಅಂಗಡಿ ಚಾಲು ಮಾಡೋದು, ಈ ಸಾಯ್ಬಿಟ್ರೆ ನೆನೆಸ್ತಾನೆ ನಾವು. ಅಲ್ಲ, ಇಂಥ ಉದಾಹರಣೆಗಳು ಅದಾವು. ಆದರೆ ಅದು ನಾ ಮಾಡೀನಂತ ಅಲ್ರಿ,
ಸಮಾಜ ನಿಮಗೆ ಕೊಡ್ತು, ನೀವು ಮಾಡಿದೆ. ನಾನು ಮಾಡಿದ್ದು ನಾನು ಸುಳ್ಳು ರೀ. ಆದ್ರೆ ಆ ಸಂದರ್ಭ ಪಾಪ ಅವ್ನಿಗೆ ನನ್ನ ಕಡೆ ದೇವ್ರು ಕಳ್ಸ್ಯಾನ ಅಂತ ನಾವು ಭಾವಿಸ್ಕೊಂತೀವಿ ಅಷ್ಟೇ. ಆ ಸಂದರ್ಭ ಅವ್ನಿಗೆ ಅನ್ಯಾಯ ಆಗೈತಿ. ಅದು ನಿಮ್ಮ ಶ್ರದ್ಧೆ ಮತ್ತು ಒಳ್ಳೆತನ ಸರ್. ಈಗ ನೀವು ನಿಮ್ಮ ಮುನ್ನೊಳ್ಳಿ ಫೌಂಡೇಶನ್ಲಿಂದ ಯಾವ ರೀತಿ ಯೋಜನೆಗಳನ್ನ, ಯಾಕಂದ್ರೆ ನಿಮ್ದು ತುಂಬಾ ಟ್ಯಾಕ್ಸಬಲ್ ಮನಿ ಬರುತ್ತೆ ಸರ್. ಫೀಸ್ ಕಮ್ಮಿ ಆಗಿ ನಿಮಗೆ ಜನ ಸೀಟ್ ಕೇಳಕ್ಕೂ ಬರ್ತಾರ್ರಿ. ಫೀಸ್ ಕಮ್ಮಿ ಮಾಡೋದು ಬರ್ತಾರಲ್ಲ, ಹಾಂ. ನಾನು 5,000ದಿಂದ 10,000 ಮಟ್ಟ ನಾನು ಚೆಕ್ ಕೊಟ್ಬಿಡ್ತೇನೆ ಅವ್ರಿಗೆ. ಹ್ಞೂ ಸರ್. ನಾ ಇವ್ರಿಗೆ ಡೈರೆಕ್ಟ್ ಕೊಡಂಗಿಲ್ಲ. ಯಾರು ಅಡ್ಮಿಷನ್ ಸಂಸ್ಥೆ. ತೊಗೊಂಡಿರ್ತಾರ ಅವ್ರ ಸಂಸ್ಥೆ ಕೊಟ್ಬಿಡ್ತಾರೆ. ಮತ್ತು ಚೇಂಬರ್ ಆಫ್ ಕಾಮರ್ಸ್ದಲ್ಲಿ ನಮ್ಮ ಕಡೆ ಫಂಡ್ಸ್ ಇದೆ ಆ ಥರ, ಯಾವ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ ಅಂತ ಅಲ್ಲಿನೂ ಕೊಡಿಸ್ತೀನಿ. ವರ್ಷ ಒಂದು 10-15 ಮಂದಿಗೆ ಅಲ್ಲಿ ಕೊಡಿಸ್ತೀನಿ. ನಾವು ಒಂದು ಮಂದಿ ಹೆಚ್ಚು ಮಂದಿ, ನಾವು ಒಂದು 20-30 ಮಂದಿ ನಾವು ಕೊಡ್ತೀವಿ. ಸರ್, ಈಗ ನಿಮ್ಮ ಬ್ರದರು, ಆ ಸೋದರರು ಅಲ್ಲಿ ಗಂಗಾವತಿಗೆ ಹೋಗಿ MLA ಆದ್ರು ಸರ್, ಹೌದು ಶಾಸಕರಾದರು. ಹೌದು. ಅದು 2 ಸಲ ಶಾಸಕರಾದರು ಪರಣ್ಣವರು. ಆ ಭಾಗದಲ್ಲಿ ಅವರು ವ್ಯಾಪಾರದಲ್ಲೂ ಯಶಸ್ವಿ ಆದರು, ರಾಜಕಾರಣದಲ್ಲೂ ಯಶಸ್ವಿ ಆದರು. ನಿಮ್ಗೆ ಏನೇನು ಮಿಸ್ ಆಗಿತ್ತು ಅದನ್ನೆಲ್ಲ ನೀವು ಕಾಂಪನ್ಸೇಟ್ ಮಾಡ್ಕೊಂಡ್ರಿ. ಸೊ ಒಂದು ಫ್ಯಾಮಿಲಿ ಗದಗ್ನಲ್ಲಿ, ಒಂದು ಫ್ಯಾಮಿಲಿ ಹುಬ್ಳಿಯಲ್ಲಿ. ನಮ್ಮ ಅಣ್ಣನ ಮಕ್ಕಳು ಅವರು ಚೆನ್ನಾಗಿ ಮಾಡ್ತಾರೆ. ಹ್ಞೂ, ಗದಗ್ನಲ್ಲಿ ಈಶಣ್ಣ, ಸಿದ್ಲಿಂಗಪ್ಪ, ಈಶಣ್ಣ ಮತ್ತು ಗಂಗಾಧರ್ 3 ಮಂದಿ ಅವ್ರು ಗದಗ್ನಲ್ಲಿ ಮಾಡ್ತಾರೆ. ಸೊ ಈಗ ತಾವು ಈಗ ಒಂದು 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 ಮೆಚುರಿಟಿ ಸ್ಟೇಜಿಗೆ ಬಂದಿರಿ ಸರ್. ನೀವು ಸಮಾಜಕ್ಕೆ ಏನು ಸಂದೇಶವನ್ನು, ಈ ಉದ್ಯಮ ಉಳಿಬೇಕಾಗಿತ್ತು, ಸಮಾಜದಲ್ಲಿ ಧಾರ್ಮಿಕ ನಮ್ಮ ಸಮಾಜಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟ, ನಾವು ಮಂದಿ ಮ್ಯಾಗ ಹಾಕೋಕ್ಕಿಂತ ನಾವು ಸ್ವಯಂ ಇನ್ನೂ ಹೆಚ್ಚು ಹೋರಾಟ ಬದುಕು ಮಾಡಿ ಕಷ್ಟಪಟ್ಟು ನಾವು ಮ್ಯಾಗ ಬರ್ಬೇಕವೇನ. ನನಗೆ ಅವ್ರು ಅದನ್ನ ಮಾಡಲಿಲ್ಲ ರೀ, ನನಗಿದು ಮಾಡಲಿಲ್ಲ ರೀ, ನಾವೇನು ಮಾಡ್ತೀವಿ, ಯಾರಿಗೇನು ಮಾಡ್ತೀವಿ, ಇದನ್ನು ನಾವು ಕ್ವಶನ್ ಹಾಕೋಬೇಕು. ನಾವು ಪ್ರತಿಯೊಂದೂ ಅಂತೀವಿ ನೋಡ್ರಿ, ನನಗೆ ಸರ್ಕಾರ ಏನು ಕೊಡ್ತಾರಲ್ಲ, ನಾವು ಸರ್ಕಾರಕ್ಕೆ ಏನು ಕೊಟ್ಟಿವಿ ಅಥವಾ ನಾವು ಸಮಾಜಕ್ಕೆ ಏನು ಕೊಟ್ಟಿವಿ, ಸಮಾಜ ನನಗೇನು ಮಾಡ್ತೀರಿ ಅಂತ ನಾವು ಕೇಳಿದ್ರೆ ನಮ್ಮಂಥ ಮೂರ್ಖರು ಯಾರಲ್ಲ. ಸಮಾಜ ನಮ್ಮನ್ನು ಇಷ್ಟು ಬೆಳೆಸೈತಲ್ಲ. ನಾವು ಒಬ್ಬ ಸಾಮಾನ್ಯ ಮನುಷ್ಯ ಹುಬ್ಬಳ್ಳಿ ಬಂದೀನಿ, ನನಗೆ ಇಷ್ಟು ಗುರ್ತಾ ಹಿಡಿತಾರೆ ಪ್ರತಿಯೊಬ್ಬರು. ಯಾರ ಎಲ್ಲ ಅಧಿಕಾರಿಗಳು ಬದಲು ಮಾಡಿ, ಇವತ್ತೊಬ್ರು ಯಾರೋ ಫೋನ್ ಮಾಡಿದ್ರು, ಕರ್ನಾಟಕ ಭವನ್ ನ್ಯೂ ದಿಲ್ಲಿ ನೀವು ಇದ ಬಂತಲ್ಲ ಫೋನ್, ಅದು ಬಂತು. ಅವ್ರ ಮಗ ಒಂದು ಅವ ನಾಯಕ್ ಅಂತೇಳಿ ಲಮಾಣಿಯವರು ತನ್ನ ಪರಿಚಯ ಹಾಕೊಂಡು ಅವ ಗೊತ್ತಾಗಿಲ್ಲ, ನನಗೆ ಯಾವಾಗೋ ಭೇಟಿಯಾಗಿರ್ಬೇಕು ಅವ ಹಿಂದೆ. ನನಗೊಂದು ಅಡ್ಮಿಷನ್ ಕೊಡಿಸ್ರಿ ಅಂತ, ಕಳಿಸ್ಪ ಫೀಸ್ ತುಂಬು ಅಡ್ಮಿಷನ್ ತಗೋ ಅಂತ ಹೇಳಿದೆವು. ಅಲ್ಲ, ಅವ್ರಿಗೆ ಡೈರೆಕ್ಟ್ ಅವ್ರು ಕೊಟ್ಟಿರಂಗಿಲ್ಲ. ಯಾಕೆ ಕೊಟ್ಟಿರಂಗಿಲ್ಲ ಅಂದ್ರೆ ಒಂದು 70-75 ಅಂತ ನಾವು ಫಿಕ್ಸ್ ಮಾಡಿರ್ತೀವಿ. ಅವ್ನು 69 ಇರ್ಬೋದು, 70 ಇರ್ಬೋದು. ಅವರು ನಮ್ಮ ಪ್ರಿನ್ಸಿಪಲ್ಗೆ ಆ ಅಧಿಕಾರ ಇರಂಗಿಲ್ಲ ಕೂಡ. ಮ್ಯಾನೇಜ್ಮೆಂಟ್ ದಟ್ ಪವರ್ ಇಸ್ ದೇರ್. ನಾವು 1% ಆ ಕಡೆ ಈ ಕಡೆ ನೋಡಿ ಆ ಹುಡುಗನ ಭವಿಷ್ಯ ಆಗತ್ತಿಲ್ಲ ಮುಂದೆ. ನಾನು ಯಾವುದೋ ಹಂತದಲ್ಲಿ ಅವ್ರು ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾರೆ ಸರ್. ಹೌದು, ಪಾಪ ಅವ್ರವ್ರು ಅನಾನುಕೂಲತೆ ಆಗಿರ್ತೈತಿ. ಈಗ ನಾವು 1-2 ಉದಾಹರಣೆ ಹೇಳ್ತೀನಿ ರೀ. ಹಿಂಗೆ 50-52%ನವ್ರಿಗೆ ನಾವು ಅಡ್ಮಿಷನ್ ಭೂಮಿ ಸಿಗ್ತಿರಂಗಿಲ್ಲ. ಕಡೆಗೆ ಏನೋ ಉಳಿದಾಗ ಒಂದು ಏನಾರು ಮಾಡಿ ಕೊಟ್ಟಿರ್ತೀನಿ. IP ಅಂತ ಸಬ್ಜೆಕ್ಟ್ ಇದ್ದಾಗ ಸೀಟ್ ಉಳಿತಾವ ಅಂತೇಳಿ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತಿತ್ತು ಮೊದಲು, ದಟ್ ಈಸ್ ಪಾರ್ಟ್ ಆಫ್ ಮೆಕ್ಯಾನಿಕಲ್. ಈಗಿಲ್ಲ, ಅದು ಸಬ್ಜೆಕ್ಟ್ ಕ್ಲೋಸ್ ಆಗಿದೆ. ಅಷ್ಟು ಕೊಟ್ಟವ್ರು ಇವತ್ತು 2 ಲಕ್ಷ 4 ಲಕ್ಷ ಅಮೇರಿಕಾದಾಗ ಪಗಾರ ಸ್ಯಾಲ್ರಿ ತುಂಬ್ತಾರೆ. ಇದು ಸತ್ಯ ಮಾತ್ರ. ಹೌದು ಹೌದು ಹೌದು. ಯಾಕಂದ್ರೆ ಆ ಕ್ಷಣದಲ್ಲಿ ಅವ್ರು ಏನು ಮಾಡ್ತಾರೆ ರೀ, IP BE ಮುಗಿಸ್ತಾರೆ, ಹೈಯರ್ ಸ್ಟಡಿ MTech ಮತ್ತೊಂದ್ರು ಮಾಡ್ತಾರೆ, ಕನ್ಸರ್ನಿಂಗ್ ಇಂಪ್ರೂವ್ ಹಾಕೊಂತ ಹೋಗ್ತಾರೆ ಸರ್, ಆಗಿಬಿಡ್ತಾರೆ. MS ಮಾಡ್ತಾರೆ ಹೋಗಿ ಅಮೇರಿಕಾದಾಗ. ಅವ್ರಿಗೆ ದೊಡ್ಡ ಅನುಕೂಲ ಆಗುತ್ತೆ. ಅವ್ರು ಹೇಳ್ತಾರೆ, ನೀವು ಫ್ರೀ ಕೊಟ್ಟಿರಿ ನಮಗೆ. ನಾ ಏನು ಫ್ರೀ ಕೊಟ್ಟಿಲ್ಲ, ಸೊಸೈಟಿ ಪುಣ್ಯ ಇರ್ತದೆ. ಅದು ನನ್ನ ಮುಖಾಂತರ ಬರುತ್ತೆ, ನನ್ನ ಪುಣ್ಯ ಅದು. ಸರ್, ನಂದೇನಿಲ್ಲ ಇಲ್ಲಿ ಪಾತ್ರ, ನನ್ನೊಂದು ಪೋಸ್ಟ್ಮನ್ ಕೆಲಸ. ದೊಡ್ಡ ಸೊಸೈಟಿ ಐತಿ, ಪುಣ್ಯ. ನಾವು ಸಂಸ್ಥಾಪಕರನ್ನ, ಅವ್ರಿಗೆ ನಾವು ಸಪ್ತ ಋಷಿಗಳು ಅಂತೀವಲ್ಲ, ಅವ್ರನ್ನ ನಾವು ನೆನೆಸ್ಬೇಕು. ನಿಜವಾಗಿ ಸಂಸ್ಥೆ ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಅದನ್ನು ಮಾನ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ನೇತೃತ್ವದಲ್ಲಿ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇನ್ನೂ ನಮ್ಮದು ಇನ್ನೂ ಬೆಳೆಸ್ಬೇಕು ಅನ್ನುವಂಥ ಆಸೆ ಇದೆ ಸರ್. ಮುಂದಿನ ಯೋಚನೆಗಳು ಸರ್, ಮಕ್ಕಳೆಲ್ಲ ಸೆಟ್ಲ್ ಆದರು, ಅದ್ಭುತವಾದ ಬಿಸ್ನೆಸ್. ನನ್ನ ಆಸೆ ಇನ್ನೂ ವೃದ್ಧಾಶ್ರಮ ಇಂಥವು ಮಾಡೋದೈತಿ. ಮತ್ತು ಅದರ ಜೊತೆಗೆ ಸಾಮಾಜಿಕವಾಗಿ ಶಾಲೆ, ಅತಿ ಕಡಿಮೆ ಇದರಂಥ ಬಡವ್ರಿಗಾಗೆ ಆಸ್ಪತ್ರೆ ಇರ್ಬೋದು, ಶಾಲೆ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಇಂಥವು ಪ್ಲ್ಯಾನ್ ಅದಾವೆ. ದೇವ್ರ ಆಯುಷ್ಯ ಇನ್ನೂ ಗಟ್ಟಿ ಕೊಟ್ಟರೆ ಇವು ಒಂದು 3-4 ಕಾರ್ಯಕ್ರಮಗಳು ನನ್ನ ಮನಸ್ಸಿನಾಗ ಅದಾವೆ. ಆಯುಷ್ಯದ ಮ್ಯಾಗ ದೇವ್ರ ಆಯುಷ್ಯ ಆರೋಗ್ಯದ ಪ್ರಶ್ನೆ ಇರೋದೇ ನಿಮ್ಮ ಗುಣಸ್ವಭಾವದ ಮೇಲೆ ಸರ್. ಸ್ಟ್ರೆಸ್ ಆಗ್ತಾವೆ ಯಾಕಂತಂದ್ರೆ ಇಲ್ಲ, 2 ವರ್ಷದಿಂದ ಮಾತ್ರ ನಾನು ಸ್ವಲ್ಪ ಇದಾಗಿದ್ದೀನಿ. ಇಲ್ಲಾಂದ್ರೆ ಮೊದಲು ನಾನು ಡೇ ಆ್ಯಂಡ್ ನೈಟನ್ನ ಹೌದು ಕೆಲಸ ಮಾಡಿದ್ದೆ. ಮತ್ತೆ ಈಗ ನಾನು ಸ್ವಲ್ಪ ದಿವಸದಿಂದ ಮತ್ತೆ ವರ್ಕ್ ಮಾಡಿದ್ದೀನಿ. ಅನಾರೋಗ್ಯದಲ್ಲೂ ಸರ್ ನೀವು ಅದನ್ನು ಹೆಂಗೆ ಮತ್ತೆ ಚೇತರಿಸ್ಕೊಂಡು ಬರ್ತೀರಿ? ನಿನ್ನೆ ನಾನು ಹಾಸ್ಪಿಟ್ಲ್ ಇಡೀ ದಿವಸ ಒಂದು 2-3 ತಾಸು ಹಾಸ್ಪಿಟಲ್ ಕಟ್ಟಡದ ನಡೆಯಲು ಹೋಗಿದ್ದೆ. PC ಇದು HS ಕೊತ್ತಂಬರಿ ಒಳಗೆ ಒಬ್ಬ ವಿದ್ಯಾರ್ಥಿನಿ 4th ರ್ಯಾಂಕ್ ಬಂದ ಆರ್ಟ್ಸ್ ಸ್ಟೇಟಿಗೆ, ಹಾಗೆ ಸನ್ಮಾನ ಮಾಡಿದೆ. ಅವರೆಲ್ಲ ಪಾಪ ಪೇರೆಂಟ್ಸ್ ಎಷ್ಟು ಖುಷಿಪಟ್ಟರು. ಇಡೀ ದಿವಸ ಹೊರಗೆ ಇದ್ದೆ ನಿನ್ನೆ. ಇವತ್ತು ವಿಸಿಟರ್ಸ್ ಭಾಳ ಇದ್ರಂತ ಹೊರಗೆ ಹೋಗಿಲ್ಲ. ಇವತ್ತು
ಇಲ್ಲೇ ಕುಂತಿದ್ದೆ ನಾನು. ತಾವು ಬಹಳ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರಿ. ಇವತ್ತು ಹುಬ್ಬಳ್ಳಿಯ ಚೇಂಬರ್ ಆಫ್ ಕಾಮರ್ಸ್, KLE ಸಂಸ್ಥೆ, ವ್ಯಾಪಾರೋದ್ಯಮ, ಹೀಗೆ ಹಲವು ಆಯಾಮಗಳಲ್ಲಿ ನೀವು ಸಮಾಜಕ್ಕೆ ಮಾದರಿಯಾಗಿದ್ದೀರಿ. ಒಂದು ಟೈಮ್ನಲ್ಲಿ ನಾನು ಕ್ಯೂಡರ್ ಇದು ಅಂಧ ಮಕ್ಕಳ ಶಾಲೆಯ ಚೇರ್ಮನ್ ಇದ್ದೆ ನಾನು, ನವನಗರ. ನವನಗರ. ಅವರು ಡಾಕ್ಟರ್ LS ಮಾನ್ವಿ ಅಂತಿದ್ರು. ಹೌದು. ಅವ್ರು ನನ್ನ ಕರೆದು ಚೇರ್ಮನ್ ಮಾಡಿ ಅವ್ರು ತೀರ್ಕೊಂಡ್ರಿ ಅವಾಗ. ಅಂದರೆ ಎಲ್ಲ ಜವಾಬ್ದಾರಿಗಳು ನಿಮಗೆ ಕೊಡ್ಲಿಕ್ಕೆ ಕಾರಣ ಏನು ಸರ್? ಸಿಕ್ಕಾಗದಾಗ ಅಥವಾ ಜನರ ಪ್ರೀತಿ ಅಥವಾ ನೀವು ಅದನ್ನು ಕಟ್ತೀರಿ ಅನ್ನುವಂಥ ಒಂದು ವಿಶ್ವಾಸ ಅವ್ರಿಗೆ. ಒಂದು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಮಾಡಿದ್ದೆಲ್ಲ ಹಾಕೋಂತ ನಾನೇನು ಭಾವಿಸ್ಕೊಳ್ಳೋಂಗಿಲ್ಲ. ನನ್ನ ಹೋರಾಟ ಎಲ್ಲಿ ಮಟ್ಟ ಅಂದ್ರೆ ಅದು ಮುಗಿ ಮಟ್ಟನೂ ಹೋರಾಟ ಇರ್ತದೆ. ಅದಕ್ಕೊಂದು ಲಾಜಿಕ್ ಎಂಡ್ ತೊಗೊಂಡು ಹೋಗ್ತೀರಿ. ಕಲ್ಯಾಣ ಮಂಟಪ ಅರ್ಧ ಆಗಿ ನಿಂತಿತ್ತು, ಇವತ್ತು ಪೂರ್ಣ ಆಗಿ ಇವತ್ತೊಂದು ಪ್ರಸಿದ್ಧ ವಿಶ್ವನಾಥ ಕಲ್ಯಾಣ ಮಂಟಪ ಅಂತ ಮಾಡಿದ್ದೀವಿ. ಅವಾಗ ಎಲ್ಲದರಿಗೂ ನಮಗೆ ಕರೆದು ಇದು ಮಾಡ್ತಾರಂದ್ರೆ ನಮ್ಗೆ ಕೊಡುವಂಥ ಏನೋ ಹಿರಿಯರ ಆಶೀರ್ವಾದ ಪುಣ್ಯ ಅಷ್ಟೇ ಸರ್. ತಾವು ಭಾಳ ಮುಕ್ತವಾಗಿ ಮನಸ್ಸಿನಾಗ ಇದ್ದಿದ್ದೆಲ್ಲ ಹಂಚಿಕೊಂಡ್ರಿ. ಅದಕ್ಕಾಗಿ ನಾನು ವಚನ TV ಪರವಾಗಿ ನಿಮಗೆ ಅನಂತ ಶರಣಗಳನ್ನು ಸಲ್ಲಿಸ್ತೇನೆ ಸರ್. ನಮಸ್ಕಾರ. ಶರಣಾರ್ಥಿ. ನಮಸ್ಕಾರ. ನಿಮ್ಮದು ಸದಾಕಾಲ ನಮ್ಮ ಮ್ಯಾಗ ಏನಾರ ತಪ್ಪು ಮಾಡಿದ್ರು ತಾವು ಹೇಳಲಿಕ್ಕೆ ಯಾವಾಗಲೂ ಇದೆ. ಏನು ಸರ್, ಅಲ್ಲ ಯಾರೇ ಇರಲಿ ನಾನು ಅದು ಹೇಳ್ತೀನಿ. ನಾವು ಒಮ್ಮೊಮ್ಮೆ ಸಿಟ್ಟಿನಾಗ ಏನಾರ ಅಂದಿದ್ರೆ ಸಹಿತ ನೋಡಪ್ಪ ನಾವು ಅವತ್ತೇನೋ ಸ್ವಲ್ಪ ಇದ್ರೋಗಿದ್ದೆ, ನಾನು ಹೆಚ್ಚಾಗಿ ಯಾರಿಗೂ ಇದು ಮಾಡೋಂಗಿಲ್ಲ. ಆದರೂ ಬಂದಾಗ ಮತ್ತೆ ಹೊಳೆ ಬಂದಾಗ ಹೇಳ್ಬಿಡ್ತೇನೆ ಅವ್ರಿಗೆ ಮುಕ್ತ ಮನಸ್ಸಿನಿಂದ, ಅವತ್ತೇನು ಅಂದ್ರೆ ತಪ್ಪು ತಿಳ್ಕೊಬೇಡ, ಏನಿದ್ರು ಹೇಳೋ ಮಾಡಿಸ್ಕೊಂಡು ಹೋಗೋ. ನಮ್ಮ ವಿರುದ್ಧ ಮಾಡಿದವ್ರಿಗೆ ನಾನು ಮೊದಲು ಮಾಡಿಕೊಟ್ಬಿಡ್ತೀನಿ. ಹೌದು, ವೈರಿಗಳನ್ನ ಗೆಲ್ಲೋದೇ ಭಾಳ ಜೀವನ ಮೊದಲು. ಯಾಕಂದ್ರೆ ನನ್ನ ಬ್ಯಾಂಕ್ನಾಗ ಯಾರು ವಿರುದ್ಧ ಮಾಡಿದ್ರಲ್ಲ ಎಲ್ಲರಿಗೂ ಹೆಲ್ಪ್ ಮಾಡಿಕೊಟ್ಬಿಡ್ತೀನಿ. ಅವ್ರಿಗೆ ದ್ವೇಷ ಮಾಡೋಕ್ಕೆ ಹೋಗಲಿಲ್ಲ ಸರ್. ಇಲ್ಲ, ಎದುರಾಗೂ ಮಾಡಿದ್ರು ನೋಡಿ, ನಾನು ಎಂದೂ ಮಾಡಿಲ್ಲ. ನನಗೆ KLE ಸಂಸ್ಥೆದೊಳಗೆ ನನಗೆ ಓಟ್ ಹಾಕ್ಲಾರ್ದವ್ರು ಅವ್ರಿಗೆ ನಮ್ಮ ವಿರುದ್ಧ ಅಲ್ಲ. ಅವ್ರಿಗೆ ಮತ್ತೊಬ್ಬರಿಗೆ ಅವ್ರ ತಪ್ಪು ಕಂಪಲ್ಷನ್ಸ್ ಇರ್ತಾವೆ, ಅವ್ರದ್ದು ಇರ್ತೈತಿ. ಅವ್ರ ರಿಲೇಷನ್ ಅವ್ರು ಇರ್ಬೋದು. ನನಗೆ ಒಟ್ಟು ಓಟ್ ಹಾಕಿದ್ರೆ ನಾನು ಒಬ್ಬನ ಆರಿಸ್ಕೊಡೋದಿಲ್ಲ ಅಲ್ಲಿ. ಈ ರೀತಿ ಸಮಾಜದ ಋಣ ಐತ್ರಿ ನನ್ನ ಮ್ಯಾಗ. ಥ್ಯಾಂಕ್ ಯು ಸರ್. ನಾನು ತಿಳ್ಕೊಂಡೇನಿ. ನಮಸ್ಕಾರ ಸರ್. ಥ್ಯಾಂಕ್ ಯು.